ಓಂ ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಇಂದಿನ ತರಗತಿಗೆ ಮೊದಲು ಒಂದು ಶ್ಲೋಕ. ಪದ್ಮಾಸನಸ್ತಾಂ ವಿಕಸಿತ ವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯೇಮ ಪದ್ಮಾವರಾಂಗೀಂ ಸರ್ವಾಲಂಕಾರಯುಕ್ತಂ ಸಕಲಾಭಯದಾಂ ಭಕ್ತಾನಾಂ ಬೃಂಭವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವಸಂಪತ್ಪ್ರದಾರ್ಥಿ ಧ್ಯಾಯೇತ್ ಪರಮಂಬಿಕಾ ಧ್ಯಾಯೇತ್ ಪರಮಂಬಿಕಾ. ಓಂ ಶ್ರೀ ಮಾತ್ರೇ ನಮಃ. ಇವತ್ತಿನ ತರಗತಿಯಲ್ಲಿ ನಾವು ಲಲಿತಾ ಸಹಸ್ರನಾಮದ 88ನೇ ನಾಮದ ಅರ್ಥವನ್ನ ನೋಡ್ತಾ ಇದ್ದೀವಿ. 88ನೇ ನಾಮ ಅಂತಂದ್ರೆ ಭಕ್ತಹಾರ್ದ ತಮೋ ಭೇದ ಭಾನು ಸಂತತಿ ಅಂತ ಅಂದ್ಬಿಟ್ಟಿದೆ. ಅಂದ್ರೆ ಭಕ್ತಹಾರ್ದ ತಮೋ ಭೇದ ಭಾನು ಸಂತತಿ ಅಂದಾಗ ಆ ಭಕ್ತನಲ್ಲಿರುವಂತ ಅಜ್ಞಾನವನ್ನ ಹೋಗಲಾಡ್ಸೋಂತೋಳೆ. ಆ ಭಕ್ತನಲ್ಲಿ ಏನು ಒಂದು ಅಜ್ಞಾನ ಅನ್ನೋದಿದೆ ಅದನ್ನ ಹೋಗ್ಲಾಡ್ಸೋಂತೋಳೆ ಆ ಪರಬ್ರಹ್ಮ ಸ್ವರೂಪಿಣಿ, ಆ ಲಲಿತಾ ಮಾತೆ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಈ ಭಕ್ತ ಏನ್ ಮಾಡ್ತಾನೆ, ಈ ಭಕ್ತ ಏನಿದ್ದಾನೆ, ಈ ಪ್ರಪಂಚದಲ್ಲಿ ತನ್ನ ಜೀವಿತವನ್ನ ಹೊತ್ಕೊಂಡು ಏನ್ ನಡೀತಾ ಇದ್ದಾನೆ, ಅವನೇನ್ ಮಾಡ್ತಾ ಇದ್ದಾನೆ, ಅವನು ಈ ಪ್ರಪಂಚದ ಒಂದು ಮೋಹಾಂಧಕಾರದಲ್ಲಿ ಮುಳುಗ್ಬಿಟ್ಟಿದ್ದಾನೆ. ಈ ಪ್ರಪಂಚ ಏನಿದೆ ಇದೇ ಸತ್ಯ, ಇದೇ ನಿತ್ಯವಾದದ್ದು ಅನ್ನೋ ಒಂದು ಮೋಹದಲ್ಲಿ ಮುಳುಗಿ ಏನ್ ಮಾಡ್ತಾ ಇದ್ದಾನೆ, ಅವನು ತನ್ನ ಆನಂದವನ್ನ ಅದರಲ್ಲಿ ತೊಡಗಿಸ್ಕೊಂಡು ಇದೇ ನಿಜವಾದಂತ ಆನಂದ, ಈ ನಿಜವಾದ ಆನಂದವನ್ನ ನಾನು ಪಡೀಬೇಕು, ಇದರಲ್ಲಿ ನಾನು ಆನಂದವನ್ನ ಹೊಂದ್ತಾ ಹೋಗ್ಬೇಕು ಅನ್ನೋ ಒಂದು ಮೋಹದಲ್ಲಿ ಈ ಪ್ರಪಂಚದಲ್ಲಿ ಬಿದ್ದಿದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ ಈ ಏನು ಈ ಲೋಕದ ಆನಂದ ಅಂತ ಇದೆಯೋ ಅದು ನಿಜವಾದ ಆನಂದ ಅಲ್ಲ. ಆ ಮೋಹ ಅನ್ನೋದೇನಿದೆಯೋ ಅವನ ಆಸೆಗಳು ಕಾಮನೆಗಳು ಅದನ್ನು ತೀರ್ಸ್ಕೊಳಕ್ಕೋಸ್ಕರನೇ ಅವನ್ ಪ್ರತಿದಿನ ಹೋರಾಟನ ನಡೆಸ್ತಾನೆ. ಅವನ ಜೀವನದಲ್ಲಿ ಹೋರಾಟವನ್ನ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಆದ್ರೆ ಅದು ನಿಜವಾದ ಆನಂದ ಅಲ್ಲ, ಅವನ ಆಸೆಗಳು ನಿಜವಾದದ್ದು ಅಲ್ಲ, ಅದು ಬರೀ ಭ್ರಮೆಯಿಂದ ಕೂಡಿರ್ತಕ್ಕಂಥದ್ದು, ಅದು ಸತ್ಯವಾದದ್ದಲ್ಲ, ಕ್ಷಣಿಕವಾದದ್ದು, ಹಿಂಗ್ ಬರುತ್ತೆ ಹಂಗ ಹೋಗುತ್ತೆ ಅಂತ ಒಂದು ಆನಂದ, ಅದು ನಿಜವಾದದ್ದಲ್ಲ, ಸತ್ಯವಾದದ್ದಲ್ಲ ಅನ್ನೋ ಜ್ಞಾನ ಅವನಿಗಿಲ್ಲ. ಯಾಕಿಲ್ಲ ಆ ಜ್ಞಾನ, ಯಾಕೆ ಅವನಿಗಿಲ್ಲ ಅಂತಂದಾಗ ಅವನು ಅಜ್ಞಾನದಿಂದ ಕೂಡಿದ್ದಾನೆ. ಅವನು ಅಜ್ಞಾನದಿಂದ ಕೂಡಿ ಈ ಲೋಕದ ಒಂದು ಆಸೆಯನ್ನ ತೀರಿಸ್ಕೊಳಕ್ಕೋಸ್ಕರ ಒದ್ದಾಡ್ತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ, ನಾನು ಆಸೆಯನ್ನ ತೀರಿಸ್ಕೊಳಕ್ ಹೋರಾಡ್ತಾ ಇದ್ದೀನಿ, ನನ್ನ ಆಸೆ ತೀರ್ಬೇಕು ಅಂತ ಯಾವಾಗ ಅವನು ಹೋರಾಟನ ನಡೆಸ್ತಾನೋ ಅವನಿಗೆ ಅದರಲ್ಲಿ ಅವನ ಆಸೆನು ತೀರ್ದಾಗ ಅವನಿಗೆ ಸುಖ ಸಿಕ್ಕತ್ತೆ. ಆ ಆಸೆ ತೀರ್ದೇ ಇದ್ದಾಗ ಏನಾಗತ್ತೆ, ಅವನಿಗೆ ದುಃಖ ಅನ್ನೋದು ಸಿಗ್ತಾ ಹೋಗುತ್ತೆ. ಅಂದ್ರೆ ಈ ಅವನ ಏನೋ ಒಂದು ಮೋಹ ಇದೆಯೋ, ಒಂದು ಕಾಮನೆ ಇದೆಯೋ, ಅದರಲ್ಲಿ ಸುಖ ದುಃಖ ಎರಡು ಕೂಡ ಕೂಡಿದೆ. ಈ ಸುಖ ದುಃಖ ಅನ್ನೋದು ಏನಪ್ಪ ಅಂದರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ. ಏನ್ ಇವ್ನ ಕಾಮನೆನ
ಹೊರಕಾಕಿ ನಾನು ಈ ಜೀವನದಲ್ಲಿ ಆ ಕಾಮನೆನ ಹೊಂದಬೇಕು ಅಂತ ಹೋಗ್ತಾನೋ, ಆಗ ಅವನು ಆ ಸುಖ ದುಃಖ ಎರಡನ್ನೂ ಪಡಿತಾ ಹೋಗ್ತಾನೆ. ಇದಕ್ ಕಾರಣ ಏನಪ್ಪಾ ಅಂತಂದ್ರೆ ಅವನಲ್ಲಿರುವಂತ ಅವಿದ್ಯೆ ಕಾರಣ. ಈ ಸುಖದಲ್ಲಿ ಈ ದುಃಖದಲ್ಲಿ ಅವನು ಬೀಳ್ಬೇಕಾದ್ರೆ ಆ ಅವಿದ್ಯೆನೇ ಕಾರಣ. ಇದು ನಿಜವಾದ್ದು ಅಂತ ಅವನಿಗೆ ಗೊತ್ತಿಲ್ಲ, ಇದು ಶಾಶ್ವತವಾದ್ದು ಅಂತ ಗೊತ್ತಿಲ್ಲದೆ ಇರೋ ಕಾರಣ ಅವನು ಆ ಸುಖ ದುಃಖದಲ್ಲಿ ಬೀಳ್ತಾ ಹೋಗ್ತಾನೆ. ಅಂದ್ರೆ ಅವನು ತನ್ನ ಜ್ಞಾನವನ್ನ ಆ ಪರಿಮಿತಿಯಲ್ಲೇ ಇಟ್ಕೊಂಡ್ಬಿಟ್ಟಿರ್ತಾನೆ. ಆ ಕಾಮನೆಯನ್ನ, ಅವನ ಆಸೆ ಏನಿದೆ ಅವನ ಪರಿಮಿತಿಯಲ್ಲೇ ಆ ಕಾಮನೆ ಅನ್ನೋದು ಇರುತ್ತೆ. ಆ ಕಾಮನೆಯನ್ನ ತೀರಿಸ್ಕೊಳ್ಳೋಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಕರ್ಮವನ್ನ ಮಾಡಕ್ ಶುರು ಮಾಡ್ತಾನೆ. ಆ ಕರ್ಮಗಳನ್ನ ಮಾಡ್ತಾ 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 ಏನಾಗುತ್ತೆ ಅವನಿಗೆ, ಆ ಕರ್ಮ ಫಲ ಅನ್ನೋದು ಉಂಟಾಗತ್ತೆ. ಆ ಕರ್ಮ ಫಲದಲ್ಲಿ ಪಾಪನೂ ಇರುತ್ತೆ, ಮತ್ತೆ ಪುಣ್ಯನೂ ಇರ್ತಾ ಹೋಗುತ್ತೆ. ಆ ತನ್ನ ಕರ್ಮ ಇದನ್ನ ಆ ಕಾಮನೆಯನ್ನ ತೀರಿಸ್ಕೊಳ್ಳೋಕ್ ಹೋಗಿ ಅವನ್ ಮಾಡ್ತಕ್ಕಂಥ ಕರ್ಮ ಏನಿದೆ, ಆ ಕರ್ಮದಲ್ಲಿ ಸುಖನೂ ಇರುತ್ತೆ, ದುಃಖನೂ ಇರುತ್ತೆ, ಪಾಪನೂ ಇರುತ್ತೆ, ಪುಣ್ಯನೂ ಇರುತ್ತೆ. ಆ ಕರ್ಮದಿಂದ ಅವನು ಪಾಪ ಪುಣ್ಯಗಳನ್ನ ಪಡಿತಾ ಹೋಗ್ತಾನೆ. ಅದೇನಾಗತ್ತೆ, ಆ ಕರ್ಮ ಫಲಗಳು ಹಾಗೆ ಮುಂದುವರಿತಾ ಅದೇನಾಗತ್ತೆ, ವಾಸನೆಗಳಾಗಿ, ಆ ಕರ್ಮ ಫಲಗಳು ವಾಸನೆಗಳಾಗಿ ಅವನನ್ನ ಬಂಧಿಸುತ್ತೆ. ಆ ಬಂಧನದಲ್ಲಿ ಹಾಕಿಸುತ್ತೆ. ಆ ಬಂಧನದಲ್ಲಿ ಅವನು ಸಿಕ್ಕಂಡಾಗ ಏನಾಗುತ್ತೆ, ಅವನು ಜನನ ಮರಣಗಳ ಸಂಕೊಲೆಯಲ್ಲಿ ಬೀಳ್ತಾ ಹೋಗ್ತಾನೆ. ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಹುಟ್ಟು ಮತ್ತೆ ಸಾವು, ಮತ್ತೆ ಅದೇ ಕಾಮನೆಗಳು, ಹುಟ್ಟು ಸಾವು ಕಾಮನೆಗಳು ಕರ್ಮ, ಇದರಲ್ಲೇ ಬಂಧಿತನಾಗಿ ಹೀಗೆ ಅವನ ಜೀವನವನ್ನ ಕಳೀತಾ ಹೋಗ್ತಾನೆ. ಇದರಿಂದ ಪ್ರಯೋಜನ ಏನು ಇಲ್ಲ. ಇದರಿಂದ ಬಿಡುಗಡೆ ಹೊಂದಬೇಕು, ನಾನು ಇದರಿಂದ ಮುಕ್ತನಾಗ್ಬೇಕು ಅನ್ಕೊಂಡಾಗ ಅವನೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಅವನು ಆತ್ಮಜ್ಞಾನವನ್ನ ಹೊಂದೋ ಕಡೆಗೆ ಹೋಗ್ಬೇಕಾಗುತ್ತೆ. ಆ ಆತ್ಮಜ್ಞಾನವನ್ನ ಹೊಂದಬೇಕು ಅಂದಾಗ ಅವನೇನ್ ಮಾಡ್ಬೇಕು, ಅಮ್ಮ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅನ್ನೋ ಒಂದು ಜ್ಞಾನವನ್ನ ಅವನು ಹೊಂದ್ಬೇಕಾಗತ್ತೆ. ಅಂದ್ರೆ ಅಮ್ಮನ ಕಡೆಗೆ ಅವನು ಹೊರಟಾಗ, ಅಮ್ಮ ಎಲ್ಲವೂ ನೀನೆ, ನೀನ್ ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಅನ್ನೋ ಒಂದು ಜ್ಞಾನವನ್ನ ಅವನು ಹೊಂದಿದಾಗ, ಆತ್ಮಜ್ಞಾನದ ಕಡೆಗೆ ಹೋಗಿ ಆ ಜ್ಞಾನವನ್ನ ಹೊಂದಿದಾಗ ಮತ್ತು ನಿರಂತರವಾಗಿ ಆ ತತ್ವದ ಕಡೆಗೆ ನಿಂತು ನಿರಂತರವಾಗಿ ಅಮ್ಮನನ್ನ ಧ್ಯಾನ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ, ಅವನು ಆ ಅಜ್ಞಾನದಿಂದ ಹೊರಗೆ ಬರಕ್ಕೆ ಒಂದು ದಾರಿ ಮಾರ್ಗ ಅನ್ನೋದು ದೊರೆಯುತ್ತೆ. ಯಾವ ರೀತಿನಪ್ಪ ಅಂದ್ರೆ, ಈಗ ಆ ಸೂರ್ಯ ಭಗವಾನ್ ಏನ್ ಮಾಡ್ತಾ ಇದ್ದಾನೆ, ಅವನ ಒಂದು ಕಾಂತಿ ಪುಂಜಗಳು ಈ ಭೂಮಿಗೆ ಬಂದು ಏನ್ ಮಾಡ್ತಾ ಇದೆ, ಯಾವ ರೀತಿ ಒಬ್ಬ ರೋಗಿಯ ಶರೀರದೊಳಕ್ಕೆ ಆ ಕಾಂತಿ ಪುಂಜಿ ಒಳ ಹೊಕ್ಕು ಅದನ್ನ ಆರೋಗ್ಯವಂತನನ್ನಾಗಿ ಮಾಡುತ್ತೋ, ಆ ರೀತಿಯಲ್ಲಿ ಭಕ್ತ ಅಮ್ಮನನ್ನ ನಂಬಿದಾಗ ಎಲ್ಲವೂ ನೀನೇ ನಮ್ಮ, ನಾನ್ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಎಲ್ಲವೂ ನೀನೇ ಅನ್ನೋ ಅಂದಾಗ ಅವನೇನು ಆ ಅಂಧಕಾರದಲ್ಲಿ ಬಿದ್ದಿರ್ತಾನೋ, ಈ ಪ್ರಪಂಚವೇ ನಿಜವಾದ್ದು, ಈ ಕಾಮನೆಗಳು ಸತ್ಯವಾದದ್ದು ಅನ್ನೋ ಏನು ಒಂದು ಅಂಧಕಾರದಲ್ಲಿ ಮುಳುಗಿರ್ತಾನೋ, ಆ ಅಂಧಕಾರವನ್ನ ಭೇದಿಸಿ ಯಾವಾಗ ಅಮ್ಮ ನೀನೇ ಎಲ್ಲ ಅಂತ ಬೇಡಿ ಅವನಲ್ಲಿ ಒಂದಾಗ್ತಾನೋ, ಆಗ ಆ ಅಂಧಕಾರವನ್ನ ಭೇದಿಸಿ ಭಾನು ಸಂತತಿಯಂತೆ ಕಾಂತಿ ಕಿರಣಗಳ ಮೂಲಕ ಭಕ್ತನ ಹೃದಯವನ್ನ ಅಮ್ಮ ಪ್ರಕಾಶಿಸ್ತಾಳೆ. ಯಾವಾಗ ಅವಳನ್ನ ನಂಬಿದಾಗ ಆರಾಧಿಸಿದಾಗ, ಅವಳು ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಅಂತ ಅನ್ಬಿಟ್ಟು ಅವಳನ್ನ ಆರಾಧಿಸಿದಾಗ ಅವಳ ಹೃದಯದಲ್ಲಿ, ಆ ಭಕ್ತನ ಹೃದಯದಲ್ಲಿ ಕಾಂತಿ ಕಿರಣಗಳಂತೆ ಅಮ್ಮ ಪ್ರಕಾಶಿಸ್ತಾಳೆ. ಅಂತಂದ್ರೆ ಆ ಕಾಂತಿ ಕಿರಣಗಳನ್ನ ಯಾವಾಗ ಭಕ್ತ ಕಾಣ್ತಾನೆ ಅಂತಂದ್ರೆ, ಅವನು ಅಂತರ್ಮುಖನಾದಾಗ ಮಾತ್ರ.
ಅಂತರ್ಮುಖತೆಯನ್ನ ಹೊಂದಿದಾಗ ಮಾತ್ರ ಈ ಹೊರಗಿನ ಪ್ರಪಂಚದ ಒಂದು ಭ್ರಮೆ ಏನಿದೆ ಇದನ್ನ ತೊರೆದು ಅಮ್ಮ ಒಂದೇ, ನಾನು ಒಂದೇ, ಅಮ್ಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋ ಒಂದು ಜ್ಞಾನದ ಮೂಲಕ ಯಾವಾಗ ಅವನ ಅಂತರ್ಮುಖತೆಯನ್ನ ಹೊಂದ್ತಾನೋ ಆಗ ಆ ಜ್ಯೋತಿ ಕಿರಣವನ್ನ, ಅಮ್ಮನ ಏನ್ ಆ ಜ್ಯೋತಿ ಕಿರಣ ಇದೆಯೋ ಅದನ್ನ ನೋಡಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಆ ನಿರಂತರವಾಗಿ ಈ ಅಮ್ಮನ ಧ್ಯಾನವನ್ನ ನಾವು ಮಾಡ್ತಾ ಹೋಗ್ಬೇಕು. ಹಾಗೆ ಮಾಡಿದಾಗ ಅಮ್ಮ ನಮ್ಮ ಆತ್ಮವನ್ನ ಉದ್ಧಾರಗೊಳಿಸ್ತಾಳೆ, ಆತ್ಮ ಶಕ್ತಿಯನ್ನ ನಮಗೆ ಕೊಡ್ತಾಳೆ, ಆತ್ಮೋದ್ಧಾರಕ್ಕೆ ಮಾರ್ಗವನ್ನ ತೋರಿಸ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿ ಬರ್ತಾ ಇದೆ. ಹೇಗೆ ಸೂರ್ಯನ ಕಿರಣದ ಮೂಲಕ ಪ್ರಾಣಶಕ್ತಿ ಈ ಪ್ರಪಂಚಕ್ಕೆ ಬಂದಿದೆ, ಆ ಸೂರ್ಯನ ಕಿರಣದ ಮೂಲಕ ಪ್ರತಿಯೊಂದು ಕೂಡ ಆ ಜೀವಂತವಾಗಿ ಈ ಪ್ರಪಂಚದಲ್ಲಿ ನಿಂತಿದೆ. ಅದೇ ರೀತಿ ಅಮ್ಮ ಕೂಡ ಆತ್ಮಶಕ್ತಿಯಾಗಿ ಪ್ರತಿಯೊಬ್ಬರಲ್ಲೂ, ಪ್ರತಿಯೊಂದು ಶರೀರದಲ್ಲೂ ಆತ್ಮಶಕ್ತಿಯಾಗಿ ನಮ್ಮ ನಾಡಿ ಮಂಡಲದಲ್ಲಿ ಪಸರಿಸಿ ಚೈತನ್ಯ ರೂಪಳಾಗಿ ಪ್ರಕಾಶಿಸ್ತಾ ಇದ್ದಾಳೆ ಅಂತ ಮಾತನ್ನ ನಾವೇನ್ ಮಾಡ್ಬೇಕು, ಸದಾಕಾಲ ಪ್ರಾರ್ಥಿಸ್ತಾ ಇರ್ಬೇಕು. ನಿರಂತರವಾಗಿ ಅಮ್ಮನ ಕಡೆನೆ ನಾವು ಧ್ಯಾನ ರೂಪವಾಗಿ ಇದ್ದಾಗ ಏನಾಗತ್ತೆ, ನಮ್ಮ ಆತ್ಮ ಅನ್ನೋದು ಆತ್ಮೋನ್ನತಿಯ ಕಡೆಗೆ ಸಾಗತ್ತೆ. ನಾವು ಆ ಅಮ್ಮನಲ್ಲಿ ಮೋಕ್ಷವನ್ನ ಪಡೆಯಕ್ಕೆ ನಮ್ಗೆ ಮಾರ್ಗ ಅನ್ನೋದು ದೊರೆಯುತ್ತೆ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಅಂದ್ರೆ ಆ ಪರಮಾತ್ಮ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅನ್ನೋ ಜ್ಞಾನವನ್ನ ನಾವು ಪಡೀತಾ ಹೋಗ್ಬೇಕು. ಯಾವಾಗ ಆ ಜ್ಞಾನ ಪಡಿತೀವಪ್ಪ ಅಂದಾಗ ನಾವು ಆಧ್ಯಾತ್ಮಿಕದ ಕಡೆಗೆ ಸಾಗಿ ನಿರಂತರವಾದ ಒಂದು ಸಾಧನೆಯನ್ನ ಮಾಡ್ತಾ ಹೋದಾಗ ಮಾತ್ರ ನಾವು ಆ ಜ್ಞಾನವನ್ನ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಮುಂದಿನ ನಾಮ ಶಿವಧೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ ಅಂತ ಅನ್ಬಿಟ್ಟು ಮುಂದಿನ ನಾಮ ಇದೆ. ಶಿವಧೂತಿ, ನಾನು ಹಿಂದಿನ ನಾಮದಲ್ಲಿ ನಿಮ್ಗೆ ತಿಥಿನಿತ್ಯ ದೇವತೆಗಳ ಬಗ್ಗೆ ತಿಳಿಸಿದ್ದೆ ಅಲ್ವಾ? ಆ ರೀತಿಯಲ್ಲಿ ಈ ತಿಥಿನಿತ್ಯ ದೇವಿ ಅಂತ ಏನ್ ಇವಾಗ ನಾವು ಹೇಳ್ತಾ ಇದ್ದೀವೋ, ಈ ನಾಮದಲ್ಲಿ ಶಿವಧೂತಿ ಅಂತ ಏನ್ ನಾವು ಹೇಳ್ತಾ ಇದ್ದೀವೋ ಅವಳು ಸಪ್ತಮಿ ತಿಥಿ ಅಂದ್ರೆ 7ನೇ ದಿನದ ಒಂದು ಆಧಿಪತ್ಯವನ್ನ ವಹಿಸಿದಂತ ದೇವತೆ ಆಗಿರ್ತಾಳೆ. ನಾನು ಹಿಂದಿನ ನಾಮದಲ್ಲಿ ನಿಮಗೆ ತಿಳಿಸಿದೆ, ಪ್ರತಿಯೊಂದು ದಿನವನ್ನು ಒಬ್ಬೊಬ್ಬ ದೇವತೆ ತನ್ನ ಆಧಿಪತ್ಯದಿಂದ ನಡೆಸ್ತಾ ಹೋಗ್ತಾಳೆ. 15 ಜನ ತಿಥಿನಿತ್ಯ ದೇವತೆಗಳಿದ್ದಾರೆ ಅಂತ. ಅದರಲ್ಲಿ ಈ ಶಿವಧೂತಿ ಅನ್ನೋಳು 7ನೇ ದಿನದ ಆಧಿಪತ್ಯವನ್ನ ನಡೆಸುವಂತ ದೇವತೆ. ಇಲ್ಲಿಂದ ಈ ಶಿವಧೂತಿ ಅನ್ನೋ ನಾಮದಿಂದ ಪ್ರಾರಂಭಿಸಿ 64 ನಾಮಗಳು ಏನ್ ಹೇಳ್ತಾ ಇದೆ ಅಂದ್ರೆ ಶಿವಧೂತಿ ಅನ್ನುವ ವಿದ್ಯೆಯನ್ನ ಪ್ರತಿಪಾದಿಸ್ತಾ ಇದೆ. ಇಲ್ಲಿ ಈ ನಾಮದಿಂದ 64ನೇ ನಾಮದವರೆಗೂ ಶಿವಧೂತಿ ವಿದ್ಯೆಯನ್ನ ಇಲ್ಲಿ ತೋರಿಸ್ತಾ ಇದೆ. ಈ ನಾಮ ಶಿವಧೂತಿ ನಾಮ ಅನ್ನೋದು ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಶಂಭು ನಿಶುಂಭ ಅನ್ನೋ ದುಷ್ಟ ರಾಕ್ಷಸರು ಇರ್ತಾರೆ. ಆ ರಾಕ್ಷಸರು ಏನ್ ಮಾಡ್ತಾರೆ, ತುಂಬಾ ಕಾಟವನ್ನು ಕೊಡ್ತಾ ಇದ್ದಾರೆ. ನನಗಿಂತ ಸಮಾನರಾದಂಥವ್ರು ಈ ಜಗತ್ನಲ್ಲಿ ಯಾರು ಇಲ್ಲ, ನಾವೇ ಶ್ರೇಷ್ಠರು ಅನ್ನೋ ಒಂದು ಅಹಂನಿಂದ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಕಾಟವನ್ನು ಕೊಡ್ತಾ ಹೋಗ್ತಾರೆ. ದೇವತೆ ಆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ನೀವು ಮುಂದುವರಿಸಿ. ಎಲ್ಲರಿಗೂ ಏನಾಗುತ್ತೆ, ಕಾಟ ಕೊಡ್ತಾ ಹೋಗ್ತಾರೆ. ಆ ದೇವತೆಗಳೆಲ್ಲ ಏನ್ ಮಾಡ್ತಾರೆ, ಮಾತೆ ಬಳಿ ಬಂದು ಇವರ ಒಂದು ಏನು ಈ ದುಷ್ಟರ ಒಂದು ತೊಂದರೆ ಇದೆಯೋ ಇದರಿಂದ ನಮ್ಮನ್ನ ಬಿಡುಗಡೆ ಮಾಡಮ್ಮ ಅಂತ ಅಂದ್ಬಿಟ್ಟು ಆ ಮಾತೆನ ಕೇಳ್ಕೊಂಡಾಗ ಅವಳೇನ್ ಮಾಡ್ತಾಳೆ, ದೇವಿ ಆ ರಾಕ್ಷಸರನ್ನ ಸಂಹಾರ ಮಾಡ್ಬೇಕು ಅಂತ ಅಂದ್ಬಿಟ್ಟು ತನ್ನ ಸಿಬ್ಬಂದಿಯನ್ನೆಲ್ಲ ತಗೊಂಡು ಅವಳೇನ್ ಮಾಡ್ತಾಳೆ, ಸೇನಾ ಸನ್ನದ್ಧಳಾಗಿ ಹಿಮವತ್ ಪರ್ವತದ ತಪ್ಪಲಿಗೆ ಬರ್ತಾಳೆ. ಹಿಮವತ್ ಪರ್ವತದ ತಪ್ಪಲಲ್ಲಿ ಸೇನಾ ಸನ್ನದ್ಧಳಾಗಿ ಯುದ್ಧಕ್ಕೆ ಸಿದ್ಧಳಾಗ್ತಾಳೆ. ಆ ಶಂಭು ನಿಶುಂಭರನ್ನ ಸಾಯಿಸಕ್ಕೆ ಯಾರು ಶಕ್ತರಲ್ಲ ಅಂತದ್ದು ಆ ಮಾತೆ
ತನ್ನ ಸೇನೆ ಮೂಲಕ ಅವರನ್ನ ಸಾಯಿಸ್ಬೇಕು ಅನ್ಬಿಟ್ಟು ಹಿಮವತ್ ಪರ್ವತದ ತಪ್ಪಲಲ್ಲಿ ಯುದ್ಧಕ್ಕೆ ಸನ್ನದ್ಧಳಾಗಿ ಬರ್ತಾಳೆ. ಆ ಯುದ್ಧ ಮಾಡ್ಬೇಕು ಅನ್ನೋದಕ್ ಮುಂಚೆ ಅವಳು ಕೊಂಚ ಯೋಚನೆ ಮಾಡ್ತಾಳೆ. ಏನ್ ಯೋಚನೆ ಮಾಡ್ತಾಳೆ? ಅಕಸ್ಮಾತ್ ಇನ್ನೂ ಒಂದ್ಸಲ ನೋಡೋಣ, ಅವ್ರೇನಾದ್ರೂ ಶರಣಾಗತಿಯನ್ನ ಬೇಡಬಹುದು. ಓ, ಅಂತ ಮಾತೆ ಜೊತೆ ನಾವ್ ಯುದ್ಧ ಮಾಡಕ್ ಸಾಧ್ಯವಾ ಅನ್ನೋ ಒಂದು ಭೀತಿಯಿಂದ ಅವ್ರೇನಾದ್ರೂ ಒಂದ್ ಸ್ವಲ್ಪ ಶರಣಾಗತಿನ ಕೇಳ್ಬಹುದೇನೋ ಅಂತ ಯೋಚನೆ ಮಾಡ್ಬಿಟ್ಟು ಆ ಕಾರಣಕ್ಕೆ ಅವ್ರಿಗೊಂದು ಸಂದೇಶ ಕಳಿಸ್ಬೇಕಾಗತ್ತೆ. ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನ ಅವ್ರಿಗೆ ಕಳಿಸ್ಬೇಕು ಅಂತ ಅನ್ಬಿಟ್ಟು ತೀರ್ಮಾನ ಮಾಡಿ ಯೋಚನೆ ಮಾಡ್ತಾಳೆ. ಯಾರ ಕೈಲಿ ಈ ಸಂದೇಶನ ಕಳ್ಸೋದು? ಇದಕ್ಕೊಬ್ಬ ದೂತ ಬೇಕಲ್ಲ ಅಂತ ಅನ್ಬಿಟ್ಟು ಯೋಚಿಸ್ತಾಳೆ. ಅದ್ ಯೋಚನೆ ಮಾಡಿದಾಗ ಅವ್ಳಿಗೇನ್ ಅನ್ಸುತ್ತೆ, ಇಂತ ದೂತರನ್ನ ಕಳಿಸ್ಬಿಟ್ರೆ ಅವ್ರು ಬಗ್ಗೋರಲ್ಲ. ಅಂತ ಪಟಿಂಗರು, ಆ ಶಂಭ ನಿಶುಂಭರು ಅಂದ್ರೆ ಅಂತ ದುಷ್ಟರು. ಅವರಿಗೆ ಸಮರ್ಥರಾದಂತ ದೂತನ್ನೇ ನಾವು ಕಳಿಸ್ಬೇಕು ಅಂತ ಅನ್ಬಿಟ್ಟು ಯೋಚನೆ ಮಾಡಿ ಅವಳೇನ್ ಮಾಡ್ತಾಳೆ, ಶಿವನನ್ನೇ ಆ ದೂತನ ಕಳಿಸ್ಬೇಕು ಅಂತ ಅನ್ಬಿಟ್ಟು ಯೋಚಿಸ್ತಾಳೆ. ಆ ಶಿವನನ್ನ ದೂತನಾಗಿ ಕಳಿಸ್ಬೇಕು ಅಂತ ಯೋಚನೆ ಮಾಡೋ ಸಂದರ್ಭದಲ್ಲಿ ಅವಳೇನ್ ಮಾಡ್ತಾಳೆ, ಈ ಸಪ್ತಮಿ ದೇವತೆಯಾದ ಶಿವದೂತಿ ಏನಿದ್ದಾಳೆ ಇವಳ ರೂಪವನ್ನ ಧರಿಸ್ಬಿಟ್ಟು ಆ ಶಿವದೂತಿಯಾಗಿ ಶಿವದೂತಿಯಾಗಿ ಆ ಶಿವನ ಮೂಲಕ ಶಂಭು ನಿಶುಂಭರಿಗೆ ಸಂದೇಶವನ್ನ ಕಳಿಸೋದಿಕ್ಕೆ ಹೊರಡ್ತಾಳೆ. ಅದಕ್ಕೋಸ್ಕರ ಇಲ್ಲಿ ಏನ್ ಬಂತು, ಇಲ್ಲಿ ಶಿವದೂತಿ ಅಂತ ಅನ್ಬಿಟ್ಟು ಅವಳನ್ನ ಕರೆದ್ರು. ಆ ವೇಷವನ್ನ ಧರಿಸಿ ಶಿವನ ಮೂಲಕ ಹೊರಡ್ತಾಳೆ, ಅವಳಿಗೆ ಸಂದೇಶ ಕೊಡ್ಬೇಕು ಅಂದ್ಬಿಟ್ಟು ಶಿವನಲ್ಲಿ ಶಿವದೂತಿಯಾಗಿ ಸೇರಿ ಹೋಗ್ತಾಳೆ. ಆದ್ರಿಂದ ಇವಳಿಗೆ ಶಿವದೂತಿ ಅಂತ ಅನ್ಬಿಟ್ಟು ಹೆಸರು ಬಂತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಶಿವದೂತಿ ಅಂತ ಯಾವ ಯೋಗಿ ತನ್ನ ಸಾಧನೆಯ ಮೂಲಕ ಜ್ಞಾನ ಮಾರ್ಗದ ಕಡೆಗೆ ಹೋಗಕ್ ಬಯಸ್ತಾನೆ, ಅವನನ್ನ ಆ ಮಾರ್ಗದತ್ತ ಕರೆದೊಯ್ಯೋ ಅಂತೋಳೆ ಶಿವದೂತಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ಸಾಧನೆಯ ಮೂಲಕ ಜ್ಞಾನ ಮಾರ್ಗದ ಕಡೆಗೆ ಹೋಗ್ಬೇಕು ಅಂತ ಇಚ್ಛೆ ಪಡ್ತಾರೋ, ಬಯಸ್ತಾರೋ, ಅವನನ್ನ ಆ ಮಾರ್ಗದ ಕಡೆಗೆ ಕರ್ಕೊಂಡೋಗೋಳೆ ಈ ಶಿವದೂತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಶಿವದೂತಿ ಅಂತಂದ್ರೆ ಏನಪ್ಪ ಅಂದಾಗ, ದೂತ ಅಂದ್ರೆ ಏನಪ್ಪ ಅಂದ್ರೆ ಸಂದೇಶವಾಹಕ ಅಥವಾ ಕಾರ್ಯನಿರ್ವಹಿಸುವ ಶಕ್ತಿಗೆ ನಾವು ದೂತ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಶಿವದೂತಿ ಅಂದ್ರೆ ಏನಪ್ಪ ಅಂತಂದ್ರೆ ಶಿವನ ಇಚ್ಛೆಯನ್ನ ಲೋಕ ಕಾರ್ಯ ರೂಪಕ್ಕೆ ತರುವಂತ ಶಕ್ತಿ. ಅಂದ್ರೆ ಶಿವನ ಏನ್ ಇಚ್ಛೆ ಪಡ್ತಾ ಇದ್ದಾನೆ, ಈ ಪ್ರಪಂಚನ ಸೃಷ್ಟಿ ಮಾಡ್ಬೇಕು, ಈ ಲೋಕನ ಸೃಷ್ಟಿ ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಅವನಲ್ಲಿದೆ ಆ ಶಿವನಿಗೆ. ಅದನ್ನ ಕಾರ್ಯ ರೂಪಕ್ಕೆ ತರುವಂತ ಶಕ್ತಿ ಯಾರಿಗಪ್ಪ ಇದೆ ಅಂದ್ರೆ ಈ ಶಿವದೂತಿಗೆ ಇದೆ. ಅವಳು ಚೈತನ್ಯ ಶಕ್ತಿ. ಆ ಪರಮಾತ್ಮ ಚೇತನ ಶಕ್ತಿ ಆದ್ರೆ ಅದನ್ನ ಕ್ರಿಯಾಶಕ್ತಿಯಾಗಿ, ಈ ಪ್ರಪಂಚವನ್ನ ಕ್ರಿಯಾಶಕ್ತಿಯಾಗಿ ಮಾಡೋವಂಥವಳು ಯಾರಪ್ಪ ಅಂತಂದ್ರೆ ಈ ಶಿವದೂತಿ. ಪರಮಾತ್ಮ ಚೇತನ ಆದ್ರೆ ಮಾತೆ ಕ್ರಿಯಾಶಕ್ತಿ. ಇವೆರಡರ ನಡುವೆ ಸೇತುವೆಯಾಗಿ ಕೆಲಸ ಮಾಡೋವಂತ ದಿವ್ಯ ಶಕ್ತಿನಿ ಆ ಶಿವದೂತಿ. ಇವೆರಡಕ್ಕೂ ಮಧ್ಯ ಈ ಪ್ರಪಂಚವನ್ನ, ಈ ಪ್ರಕೃತಿಯನ್ನ ನಡೆಸ್ತಾ ಇರೋಂಥವಳೆ ಆ ಮಾತೆ, ಆ ಶಿವದೂತಿ ಅಂತ ಅಂದ್ಬಿಟ್ಟು ಈ ನಾಮದಿಂದ, ಈ ಶಿವದೂತಿ ಅನ್ನೋ ನಾಮದಿಂದ ನಮಗ್ ಗೊತ್ತಾಗ್ತಾ ಇದೆ. ಮುಂದಿನ ನಾಮ ಶಿವಾರಾಧ್ಯ. ಶಿವಾರಾಧ್ಯ ಅಂತ ಅಂದ್ರೆ ಆ ಮಾತೆಯನ್ನೋಳು ಶಿವನಿಂದ ಕೂಡ ಆರಾಧಿಸಲ್ಪಡ್ತಾ ಇದ್ದಾಳಂತೆ. ಆ ಮಾತೆ ಶಿವನಿಂದ ಕೂಡ ಆರಾಧಿಸಲ್ಪಡ್ತಾ ಇದ್ದಾಳಂತ. ಅಂತಹ ಪರಬ್ರಹ್ಮ ಸ್ವರೂಪಿಣಿ ಆ ಲಲಿತಾ ಮಾತೆ. ಅಂದ್ರೆ ನಾವ್ ಏನ್ ಈ ಶ್ರೀವಿದ್ಯೆ ಅಂತ ನಾವು ಏನ್ ಹೇಳ್ತಾ ಇದ್ದೀವೋ ಇದಕ್ಕೆ ಗುರು ಯಾರಪ್ಪ ಅಂತಂದ್ರೆ ದಕ್ಷಿಣಾಮೂರ್ತಿಗಳು. ಆ ದಕ್ಷಿಣಾಮೂರ್ತಿಯ ರೂಪವನ್ನ ಧರಿಸಿ ಆ ಶ್ರೀವಿದ್ಯೆಯನ್ನ ಲೋಕಕ್ಕೆ ಪ್ರಚಾರ ಮಾಡದಂತವ್ರು ಯಾರಪ್ಪ ಅಂದ್ರೆ ಆ ಶಿವನೇ. ಆ ದಕ್ಷಿಣಾಮೂರ್ತಿಯ ರೂಪವನ್ನ ಧರಿಸಿ ಈ ಪ್ರಪಂಚಕ್ಕೆ ಶ್ರೀವಿದ್ಯೆಯನ್ನ ಕೊಟ್ರು. ಅಂತಹ
ದಕ್ಷಿಣಾಮೂರ್ತಿಯನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಲಲಿತಾ ಸಹಸ್ರನಾಮ ಪಠನೆ ಮಾಡೋದಕ್ಕೆ ಮುಂಚೆ ಆ ದಕ್ಷಿಣಾಮೂರ್ತಿಯ ಒಂದು ಧ್ಯಾನವನ್ನ, ಒಂದು ಗುರುವಿನ ಧ್ಯಾನವನ್ನ ಯಾವಾಗ್ಲೂ ಸದಾಕಾಲ ನಾವು ಈ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡಕ್ ಮುಂಚೆ ಆ ಗುರುಗಳನ್ನ ನೆನೆಸ್ಬೇಕು. ಆ ದಕ್ಷಿಣಾಮೂರ್ತಿಗಳನ್ನ ನೆನೆಸಿ ನಾವು ಪ್ರಾರಂಭ ಮಾಡ್ಬೇಕು, ಪಠನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಬ್ರಹ್ಮಾಂಡ ಪುರಾಣದ ಕೂಡ ಏನ್ ಹೇಳ್ತಾ ಇದೆ ಅಂದ್ರೆ, ಈ ಶಿವಾರಾಧ್ಯ ಅನ್ನೋದಕ್ಕೆ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ಯಾವ ಮಾತೆನ ತನ್ನ ಧ್ಯಾನ ಯೋಗದ ಬಲದಿಂದ ಧ್ಯಾನಿಸಿ, ತನ್ನ ಧ್ಯಾನ ಯೋಗದ ಬಲದಿಂದ ಧ್ಯಾನ ಮಾಡಿ ಈಶ್ವರನಾಗಿದ್ದಾನೋ ಅವನೇ ಶಿವಾರಾಧ್ಯ ಅಂತ ಹೇಳ್ತಾರೆ. ಆ ಶಿವ ಕೂಡ ತನ್ನ ಬಲದಿಂದ, ಧ್ಯಾನ ಯೋಗದ ಬಲದಿಂದ ಧ್ಯಾನ ಮಾಡಿ ಈಶ್ವರನಾಗಿದ್ದಾನಂತೆ. ಆದ್ರಿಂದ ಅವಳನ್ನ ಶಿವಾರಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಶಿವಮೂರ್ತಿ ಮುಂದಿನ ನಾಮ. ಮೂರ್ತಿ ಅಂದ್ರೆ ನಾವೇನ್ ಅನ್ಕೋತೀವಿ, ಅದೊಂದು ರೂಪ ಅಥವಾ ಸ್ವರೂಪ ಅಂತ ಅಂತೀವಿ. ಮೂರ್ತಿ ಅಂತ ಅಂದ ತಕ್ಷಣ ನಮ್ಮಲ್ಲಿ ಒಂದು ರೂಪ ಅನ್ನೋ ಒಂದು ಇದು ನಮ್ಗೆ ಭಾವನೆ ನಮ್ಮಲ್ಲಿ ಉಂಟಾಗತ್ತೆ. ಅದೇ ರೀತಿ ಶಿವನ ಸ್ವರೂಪವೇ ಅಮ್ಮ. ಶಿವಮೂರ್ತಿ ಅಂದಾಗ ಆ ಶಿವನ ಸ್ವರೂಪವೇ ಅಮ್ಮ. ಅಂದ್ರೆ ಆ ಶಿವ ಮತ್ತು ಶಕ್ತಿ ಈ ಇಬ್ರು ಏನಿದಾರೋ ಇವರಲ್ಲಿ ಭೇದ ಅನ್ನೋದಿಲ್ಲ. ಇವರಿಬ್ರು ವಿಭಿನ್ನ ಅಲ್ಲ, ಇವರಿಬ್ರು ಒಂದೇ ತತ್ವದ ಎರಡು ಮುಖಗಳು. ತತ್ವ ಒಂದೇ ಆಗಿದ್ರು ಎರಡು ಮುಖಗಳಾಗಿ ಕಾಣ್ತಾ ಇದ್ದಾರೆ. ಶಿವ ಶಕ್ತಿಯರಾಗಿ ನಮಗೆ ಕಾಣ್ತಾ ಇದ್ದಾರೆ ಅಷ್ಟೇ. ಆದ್ರೆ ಇವರು ಇಬ್ರು ವಿಭಿನ್ನರಲ್ಲ, ಇವರು ಒಂದೇ ಅನ್ನೋದು ಈ ನಾಮದಿಂದ ನಮಗೆ ತಿಳಿದು ಬರ್ತಾ ಇದೆ. ಈ ಶಿವಮೂರ್ತಿ ಅನ್ನೋದು ಏನಿದೆ, ಇದು ಅಮ್ಮನ ಒಂದು ಶಕ್ತಿ. ಅಮ್ಮನ ಶಕ್ತಿಯಿಂದ ಆ ಮೂರ್ತಿ ಅನ್ನೋದು ಚಲನೆ ಆಗ್ತಾ ಇದೆ. ಅಂದ್ರೆ ಅವಳ ಶಕ್ತಿಯಿಂದ ಶಿವ ರೂಪ ಧರಿಸಿದಾನೆ. ಅಂದ್ರೆ ಈ ವ್ಯಕ್ತವಾದ್ದೇನೇನ್ ನಾವು ಕಾಣ್ತಾ ಇದೀವೋ ಈ ಸೃಷ್ಟಿಯಲ್ಲಿ ವ್ಯಕ್ತವಾಗಿ ನಮ್ಗೆಲ್ಲ ಕಾಣ್ತಾ ಇದೆ, ಅದು ಅಮ್ಮ ಅಂತ ಹೇಳ್ತಾರೆ. ಅಂದ್ರೆ ಅವ್ಯಕ್ತವಾಗಿ ಕಾಣ್ತಿರೋದೆಲ್ಲ ನಮ್ಗೆ ಆ ಮಾತೆ, ಅವ್ಯಕ್ತವಾಗಿರೋದು ಶಿವ. ಅಂದ್ರೆ ಅಮ್ಮ ವ್ಯಕ್ತವಾಗಿ ಕಾಣ್ತಾಳೆ, ಶಿವ ಅವ್ಯಕ್ತವಾಗಿ ಕಾಣ್ತಾರೆ. ಆದ್ರೆ ಇದು ಇವರಿಬ್ಬರಲ್ಲಿರೋ ಅಂತ ಏಕತ್ವವನ್ನ ನಮ್ಗೆ ತಿಳಿಸ್ತಾ ಇದೆ. ಅವನು ಅವ್ಯಕ್ತವಾಗಿ ವ್ಯಕ್ತವಾಗಿ ಇರ್ತಕ್ಕಂಥ ಅಮ್ಮನ ಕಾರ್ಯರೂಪವನ್ನ ಜರುಗಿಸ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ. ಅವ್ಯಕ್ತವಾಗಿ ಅಮ್ಮನ ಕಾರ್ಯವನ್ನ ನಡೆಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಈ ಶಿವಮೂರ್ತಿ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಶಿವಶಂಕರಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಮಂಗಳ ರೂಪವನ್ನ ಹೊಂದಿರ್ತಕ್ಕಂಥವಳು ಯಾರು, ಅವಳೇ ಶಿವಂಕರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕರಿ ಅಂತಂದ್ರೆ ಏನಪ್ಪಾ ಅಂದ್ರೆ ಮಾಡೋಳು, ಏನೋ ಒಂದು ಕಾರ್ಯವನ್ನ ಮಾಡುವವಳು, ಅಂದ್ರೆ ಶುಭವನ್ನು ಕೊಡೋಳು, ಶಾಂತಿಯನ್ನ ಕೊಡೋಳು, ಕಲ್ಯಾಣವನ್ನ ಉಂಟು ಮಾಡೋ ಅಂತವಳು. ಆದ್ರಿಂದ ಆ ದೇವಿ ಸದಾಕಾಲ ಮಂಗಳಕರವಾದಂತ ಫಲಗಳನ್ನ ನೀಡುವಂತ ಶಕ್ತಿ ಆ ದೇವಿಯಲ್ಲಿ ಇರೋದ್ರಿಂದ ಅವಳು ಮೋಕ್ಷದಾಯಕಿ, ಮೋಕ್ಷವನ್ನು ನೀಡುವಂತವಳು ಅವಳೇ. ಆದ್ರಿಂದ ಅವಳು ಮೋಕ್ಷದಾಯಕಳು, ಕಲ್ಯಾಣದಾಯಕಳು. ಆದ್ರಿಂದ ಅವಳು ಶಿವಂಕರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಳಿಗೆ ಮಾತೆಗೆ ಲಲಿತಾ ಪರಮೇಶ್ವರಿಗೆ ಶಿವಂಕರಿ ಅನ್ನೋ ನಾಮದಿಂದ ಅವಳನ್ನ ಕರೀತಾ ಇದ್ದಾರೆ. ಮುಂದಿನ ನಾಮ 81ನೇ ನಾಮ. ಶಿವಪ್ರಿಯ ಶಿವಪರ ಶಿಷ್ಟೇಷ್ಟ ಶಿಷ್ಟ ಪೂಜಿತ ಅಂತ ಅಂದ್ಬಿಟ್ಟಿದೆ 89ನೇ ನಾಮ. ಅಂದ್ರೆ ಶಿವಪ್ರಿಯ. ಶಿವಪ್ರಿಯ ಅಂದ್ರೆ ಅವಾಗಲೇ ನಾನು ಹೇಳಿದೆ, ಶಿವನಿಗೆ ಪ್ರಿಯವಾದವಳು, ಈಶ್ವರನಿಂದ ಪೂಜಿಸಲ್ಪಡೋ ಅಂತವಳು. ಪರಮಾತ್ಮನಿಗೆ, ಆ ಈಶ್ವರನಿಗೆ
ಅಷ್ಟೇ ಪ್ರೀತಿಯನ್ನ ತಾನು ಕೂಡ ಇಷ್ಟಪಟ್ಟು ಕೊಡುವಂತವಳು, ಅವನಿಗೆ ಪ್ರಿಯವಾದವಳು ಆದ್ರೂ ಕೂಡ ಅಷ್ಟೇ ಪ್ರೀತಿನ ತಾನು ಕೂಡ ಆ ಶಿವನಿಗೆ ಕೊಡ್ತಾರೆ. ಇಲ್ಲಿ ಶಿವ ಕೇವಲ ದೇವತೆಯಾಗಿ ನಮಗ್ ಕಾಣ್ತಾ ಇಲ್ಲ, ಅವನು ಬರೀ ಪರಮೇಶ್ವರ, ಅವನು ಶಿವ ಎಲ್ಲೋ ಇದ್ದಾನೆ ಅಂತ ನಾವು ಅನ್ಕೊಳ್ತಾ ಇಲ್ಲ. ಆದರೆ ಆ ಮಂಗಳ ಸ್ವರೂಪ, ಚೈತನ್ಯ ಸ್ವರೂಪಿ ಪರಬ್ರಹ್ಮ ತತ್ವ ಅವನಾಗಿದ್ದಾನೆ. ಇಲ್ಲಿ ಶಿವ ಮತ್ತು ಶಕ್ತಿ ಬೇರೆ ಅಲ್ಲ. ಶಕ್ತಿ ಇಲ್ಲದೆ ಯಾವ ಕಾರ್ಯ ಕೂಡ ನಡೆಯಲ್ಲ, ಶಿವನ ಯಾವ ಕಾರ್ಯವೂ ಕೂಡ ಇಲ್ಲಿ ನಡೆಯಲ್ಲ. ಶಕ್ತಿ ಅನ್ನೋದು ಮುಖ್ಯವಾಗಿ ಬೇಕೇ ಬೇಕಾಗತ್ತೆ. ಹಾಗೆ ಶಿವ ಇಲ್ಲದೆ ಶಕ್ತಿಗೆ ಆಧಾರ ಇಲ್ಲ. ಯಾವ ರೀತಿ ಶಕ್ತಿ ಇಲ್ಲದೆ ಶಿವನಿಂದ ಯಾವ ಕಾರ್ಯ ನಡೆಯಲ್ವೋ, ಅದೇ ರೀತಿ ಶಿವನ ಆಧಾರ ಇಲ್ದಿರ ಶಕ್ತಿ ಯಾವ ಕಾರ್ಯನ್ನು ಮಾಡಕ್ಕಾಗಲ್ಲ. ಆದ್ರಿಂದ ಇದು ಒಂದು ಪ್ರಸಿದ್ಧವಾದಂತ ವಾಕ್ಯವನ್ನ, ಈ ಒಂದು ತತ್ವವನ್ನ ಶಂಕರರು ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಶಿವ ಇಲ್ದೆ ಶಕ್ತಿ ಇಲ್ಲ, ಶಕ್ತಿ ಇಲ್ದೆ ಶಿವ ಇಲ್ಲ. ಅವನ ಆಧಾರ ಇಲ್ದಿರ ಮಾತೆ ಯಾವ ಕೆಲ್ಸನೂ ಮಾಡಕ್ಕಾಗಲ್ಲ, ಮಾತೆ ಕಾರ್ಯ ಮಾಡದೇ ಇದ್ರೆ ಶಿವ ಏನು ಮಾಡಕ್ಕಾಗಲ್ಲ. ಈ ಒಂದು ವಾಕ್ಯವನ್ನ ಎಷ್ಟು ವೈಶಿಷ್ಟ್ಯವಾಗಿ ಶಂಕರರು ಸೌಂದರ್ಯ ಲಹರಿಯಲ್ಲಿ ಹೇಳಿದಾರಪ್ಪ ಅಂದ್ರೆ, ಶಿವಶಕ್ತಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತಂ ಅಂತ ಹೇಳಿದ್ದಾರೆ. ಅಂದ್ರೆ ಆ ಶಿವ ಇಲ್ದಿರ ಶಕ್ತಿ ಇಲ್ಲ, ಶಕ್ತಿ ಇಲ್ದಿರ ಶಿವ ಇಲ್ಲ ಅನ್ನೋ ವಾಕ್ಯವನ್ನ ಸುಂದರವಾಗಿ ಸೌಂದರ್ಯ ಲಹರಿಯಲ್ಲಿ ಶಂಕರರು ವಿಸ್ತಾರವಾಗಿ ತಿಳಿಸಿದರು. ಅದೇ ರೀತಿ ಈ ಶಿವಪ್ರಿಯ ಅನ್ನೋ ನಾಮ ನಮಗೆ ಒಂದು ಸಂದೇಶವನ್ನ ಈ ಪ್ರಪಂಚಕ್ಕೆ, ಈ ಜಗತ್ತಿಗೆ ಕೊಡ್ತಾ ಇದೆ. ಏನಪ್ಪ ಆ ಸಂದೇಶ ಅಂತಂದ್ರೆ, ಪ್ರೀತಿ ಇರುವಲ್ಲಿ ದೈವತ್ವ ಇರುತ್ತಂತೆ. ಎಲ್ಲಿ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ, ಪರಮಾತ್ಮನನ್ನ ಅಮ್ಮ ಪ್ರೀತಿಸ್ತಾಳೆ, ಅಮ್ಮನನ್ನ ಪರಮಾತ್ಮ ಪ್ರೀತಿಸ್ತಾ ಇದ್ದಾರೆ. ಇಂತಹ ಪ್ರೀತಿ ಇರುವಲ್ಲಿ ಏನಿದೆ, ಅಲ್ಲಿ ದೈವತ್ವ ಅನ್ನೋದು ತುಂಬಿದೆ. ಮತ್ತೆ ಪರಸ್ಪರ ಗೌರವ ಇರುವಲ್ಲಿ ಶಾಂತಿ ಇದೆ. ಅವರಿಬ್ರು ಬಗ್ಗೆನು, ಅಮ್ಮನ ಬಗ್ಗೆ ಶಿವನಿಗೆ ಗೌರವ ಇದೆ, ಆ ಶಿವನ ಬಗ್ಗೆ ಅಮ್ಮನಿಗೆ ಗೌರವ ಇದೆ. ಇವೆರಡು ಇದ್ದಾಗ ಏನಾಯ್ತು, ಅಲ್ಲಿ ಶಾಂತಿ ಅನ್ನೋದು ಇದೆ. ಎರಡನೇದು ಪರಸ್ಪರ ಗೌರವ ಇರುವಲ್ಲಿ ಶಾಂತಿ ಇದೆ ಅಂತ ಆಯ್ತು. ಮೂರನೇದು ಏಕತ್ವ ಇರುವಲ್ಲಿ ಪರಮಾತ್ಮನ ಅನುಭವ ಇರುತ್ತೆ. ಇಬ್ರು ಏನ್ ಮಾಡ್ತಾರೆ, ಒಂದಾಗಿ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈ ಜಗತ್ತಿನ ಒಂದು ಸೃಷ್ಟಿ ಸ್ಥಿತಿ ಲಯ ಏನಿದೆಯೋ, ಈ ಕಾರ್ಯವನ್ನ ಶಿವ ಮತ್ತು ಶಕ್ತಿ ಇಬ್ಬರು ಸೇರಿ ಒಂದಾಗಿ ಪ್ರೀತಿಯಿಂದ ಪರಸ್ಪರ ಗೌರವದಿಂದ ಈ ಕಾರ್ಯವನ್ನ ನಡೆಸ್ತಾ ಇರೋದ್ರಿಂದ ಏನಾಗತ್ತೆ, ಇಲ್ಲಿ ಏಕತ್ವ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೀನೊಂದ್ ಹೇಳಿದ್ರೆ ನಾನ್ ಇದ್ ಮಾಡಲ್ಲ, ನಂಗೆ ಇದಿಷ್ಟ ಇಲ್ಲ ಅಂದಾಗ ಏನಾಗತ್ತೆ, ಅಲ್ಲಿ ಬೇರೆ ಭಾವನೆ ಹುಟ್ಕತಾ ಹೋಗುತ್ತೆ. ಅವ್ರು ಏನ್ ಹೇಳ್ತಾರೋ ಅದಕ್ಕೊಪ್ಪಿ ಇವರು ಅದನ್ನೇ ಮಾಡ್ತಾ ಹೋದಾಗ, ಏಕತ್ವ ಏಕ ಭಾವನೆ ಅವರಲ್ಲಿ ಬಂದಾಗ ಏನಾಗುತ್ತೆ, ಅದು ಅಲ್ಲಿ ಏಕತ್ವದ ಒಂದು ಅನುಭವವನ್ನ, ಅದರಿಂದ ಒಂದು ಶಾಂತಿಯನ್ನ, ಅದರಿಂದ ಒಂದು ಪ್ರೀತಿಯನ್ನ ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಇದು ಏನಾಗ್ತಿದೆ, ಇದನ್ನ ನಾವು ನೋಡಿದಾಗ ನಮ್ಗೇನ್ ಅನ್ಸುತ್ತೆ, ಈ ಜಗತ್ತಿನಲ್ಲಿ ಈ ಜೀವಿ ಅದನ್ ಕೂಡ ಆ ಪರಬ್ರಹ್ಮ ತತ್ವವನ್ನ, ಆ ಶಿವಶಕ್ತಿಯ ಒಂದು ತತ್ವವನ್ನ ಅನುಸರಿಸಿ ನಡೀತಾ ಹೋಗ್ಬೇಕು ಅನ್ನೋ ಒಂದು ಸಂದೇಶವನ್ನ ಈ ಜಗತ್ತಿಗೆ ಈ ನಾಮ ಕೊಡ್ತಾ ಇದೆ. ಅಂದ್ರೆ ಈ ಜೀವನದಲ್ಲಿ ಕೂಡ ಏನು ಈ ಪತಿ ಪತ್ನಿಯರ ಒಂದು ಸಂಬಂಧ ಇದೆಯೋ, ಅದು ಶಿವಶಕ್ತಿಯ ತತ್ವದ ಪ್ರಕಾರ ನಡ್ಕೊಂಡು ಹೋಗ್ಬೇಕು. ಈ ಜೀವನದಲ್ಲಿ ಪತಿ ಪತ್ನಿಯರು ಏನು ಈ ಜಗತ್ತಿನಲ್ಲಿ ನಡೀತಾ ಇದ್ದಾರೋ, ಅವರು ಶಿವಶಕ್ತಿಯ ಒಂದು ತತ್ವದ ಪ್ರಕಾರ, ಅವರ ಪ್ರತೀಕದ ಪ್ರಕಾರ ನಡೀತಾ ಹೋದಾಗ ಏನಾಗತ್ತೆ, ಅಲ್ಲಿ ಪ್ರೀತಿ ವಿಶ್ವಾಸ ಆ ಒಂದು ಧರ್ಮ ಇದರ ಆಧಾರದ ಮೇಲೆ ಜೀವನ ಅನ್ನೋದು ಸಾಕ್ತಾ ಹೋಗುತ್ತೆ. ಅಲ್ಲಿ ಭೇದಭಾವ ಅನ್ನೋದು ಬರಲ್ಲ. ನೀನ್ ದೊಡ್ಡವನು ನಾನ್ ದೊಡ್ಡವನು,
ನೀನ್ ಜಾಸ್ತಿ ಕೆಲಸ ಮಾಡ್ತೀಯ, ನಾನ್ ಕಮ್ಮಿ ಕೆಲಸ ಮಾಡ್ತೀಯ ಅನ್ನೋ ಭೇದ ಭಾವ ಹುಟ್ಟಲ್ಲ. ಅಲ್ಲೇನಾಗತ್ತೆ, ಶಾಂತಿ ಬರುತ್ತೆ, ವಿಶ್ವಾಸ ಬರುತ್ತೆ, ಪ್ರೀತಿ ಬರುತ್ತೆ. ಅದೇ ರೀತಿ ಒಂದು ಧರ್ಮ, ಒಂದು ಪತಿ ಪತ್ನಿಯರ ಒಂದು ಧರ್ಮ ಅನ್ನೋದೇನಿದೆ, ಆ ಧರ್ಮದ ಆಧಾರದ ಮೇಲೆ ಈ ಜೀವನ ಅನ್ನೋದು ಸಾಕ್ತಾ ಹೋಗುತ್ತೆ. ಆಗ ಸಾಕ್ತಾ ಹೋದಾಗ ಏನಾಗುತ್ತೆ, ಆ ಮನೆ ಅನ್ನೋದು ಏನಾಗುತ್ತೆ, ದೇವಾಲಯದಂತೆ ಇರುತ್ತೆ. ಆ ಪರಮಾತ್ಮನ ಮಂದಿರಕ್ಕೆ ಹೋದಾಗ ನಾವು ಎಷ್ಟು ಶಾಂತತೆ, ನಮ್ಮಲ್ಲಿ ಎಷ್ಟು ಆನಂದ ಅನ್ನೋದು ಉಂಟಾಗುತ್ತೆ ನೋಡಿ. ಆ ರೀತಿ ನಾವು ಆ ತತ್ವವನ್ನ ಅನುಸರಿಸಿ, ಆ ಪರತತ್ವವನ್ನ ಅನುಸರಿಸಿ ಈ ಜೀವನದಲ್ಲೂ ಕೂಡ ಪತಿ ಪತ್ನಿಯರು ನಡ್ಕೊಂಡಾಗ ಈ ಮನೆ ಕೂಡ ಏನಾಗತ್ತೆ, ಮಂದಿರ ಆಗತ್ತೆ, ದೇವಾಲಯ ಆಗತ್ತೆ. ಆ ದೇವಾಲಯದಂತೆ ಯಾವಾಗ್ಲೂ ಶಾಂತವಾಗಿ ನಮ್ಮ ಕಾರ್ಯಗಳು ನಡೀತಾ ಹೋಗುತ್ತೆ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಆದ್ರಿಂದ ನಾವು ಕೂಡ ಆ ಏನು ಆ ಪರಬ್ರಹ್ಮ ತತ್ವ ಇದೆಯೋ, ಆ ಪರಮಾತ್ಮನ ಒಂದು ಆ ತತ್ವಕ್ಕೆ ನಾವು ಭಾಗಿಗಳಾಗಿ ಅದೇ ರೀತಿ ನಾವು ನಡೀತಾ ಹೋದಾಗ ಜೀವನದಲ್ಲಿ ನಾವು ಶಾಂತಿನ, ಸುಖನ ಕಾಣ್ತಾ ಹೋಗ್ತೀವಿ. ಅದ್ಬಿಟ್ಟು ಈ ಪ್ರಾಪಂಚಿಕ ಭೋಗ ಭಾಗ್ಯಗಳಲ್ಲಿ ನಾವು ಬಿದ್ದು ನೀನೇ ಬೇರೆ ನಾನೇ ಬೇರೆ, ನಿಂದೇ ಒಂದು ನಡತೆ ನಂದೇ ಒಂದು ನಡತೆ ಆದಾಗ ಏನಾಗುತ್ತೆ, ಆ ಶಾಂತಿಯಲ್ಲಿ ಮುಳುಗ್ತೀವಿ. ಮತ್ತೆ ಹಾಗೆ ಆ ಕರ್ಮ ಫಲಗಳನ್ನು ಮಾಡ್ತಾ ಹೋಗ್ತಾ ಆ ವಾಸನೆಯಲ್ಲಿ ಬೀಳ್ತೀವಿ, ಮತ್ತೆ ಬಂಧನಕ್ಕೊಳಗಾಗ್ತೀವಿ, ಮತ್ತೆ ಜನನ ಮರಣಗಳ ಸಂಕೋಲೆಯಲ್ಲೇ ಬೀಳ್ತಾ ಹೋಗ್ತೀವಿ. ಆದ್ರಿಂದ ಏನು ಈ ಲಲಿತಾ ಸಹಸ್ರನಾಮದ ಈ ನಾಮಗಳನ್ನ ನಾವು ತಿಳಿತಾ ಹೋಗ್ತೀವೋ, ಶಿವಶಕ್ತಿಯರ ಈ ನಾಮಗಳನ್ನ ನಾವು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ನಡೀತಾ ಹೋದಾಗ ನಾವು ಕೂಡ ಒಂದು ಪುಣ್ಯದ ಫಲಗಳನ್ನ ಹೊಂದ್ತಾ ಹೋಗ್ತೀವಿ, ಆನಂದವನ್ನ ಪಡಿತಾ ಹೋಗ್ತೀವಿ. ಈ ಬಾಹ್ಯದ ಆನಂದಕ್ಕಿಂತ ಆ ಪರಮಾನಂದದಲ್ಲಿ ನಾವು ಭಾಗಿಗಳಾಗ್ತೀವಿ ಅನ್ನೋದು ಈ ನಾಮದಿಂದ ನಮಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಶಿವಪರ. ಶಿವಪರ ಅಂತಂದ್ರೆ ಏನಪ್ಪಾ ಅಂದ್ರೆ, ಶಿವನ ತತ್ವದಲ್ಲಿಯೇ ಲೀನವಾಗಿರೋಳು ಮಾತೆ. ಆ ಶಿವನಲ್ಲೇ ಅವನು ಏನು ಒಂದು ಗೆರೆ ಹಾಕಿದ್ರು ಕೂಡ ಅದನ್ನ ದಾಟ್ತೀರ ಅವನ ತತ್ವದಲ್ಲೇ ಲೀನವಾಗಿರ್ತಾಳೆ ಆ ಮಾತೆ. ಆದ್ರಿಂದ ಅವಳಿಗೆ ಶಿವಪರ ಅಂತ ಹೇಳಿ. ದೇವಿ ಬರೀ ಶಿವನನ್ನೇ ಆರಾಧಿಸೋದು ಅಂತ ಅಲ್ಲ, ಅವಳು ಶಿವರೂಪಿ ಕೂಡ, ಶಿವನ ಒಂದು ಅಂಶ ಕೂಡ, ಅವಳು ಒಂದು ಭಾಗ ಕೂಡ. ಬರೀ ಅವನ ಶಿವನನ್ನ ಆರಾಧಿಸ್ತಾ ಇದ್ದಾಳೆ ಅಂತ ಹೇಳಕ್ಕಾಗಲ್ಲ, ಅವನ ಒಂದು ಭಾಗ ಕೂಡ ಮಾತೆ. ಆದ್ರಿಂದ ಅವಳು ಶಿವಸ್ವರೂಪಿ, ಅವಳು ಕೂಡ ಶಿವನ ಒಂದು ಅಂಶ ಅಂತ ಹೇಳ್ತೇವೆ. ಆದ್ರಿಂದ ಈ ಶಿವಪರ ಅನ್ನೋ ನಾಮ ನಮಗೆ ಯಾವ ಸತ್ಯವನ್ನ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಶಿವ ಮತ್ತು ಶಕ್ತಿ ಬೇರೆ ಅಲ್ಲ. ಈ ಶಿವ ಅನ್ನೋ ಈ ಶಿವಪರ ಅನ್ನೋ ನಾಮ ನಮ್ಗೆ ಯಾವ ಸತ್ಯ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಈ ಶಿವಶಕ್ತಿ ಅನ್ನೋರು ಬೇರೆ ಅಲ್ಲ, ಮತ್ತು ಈ ಜೀವಿ ಮತ್ತು ಆ ಬ್ರಹ್ಮರ ನಡುವಿನ ಭೇದ ಅಜ್ಞಾನದಿಂದ ಕೂಡಿರೋ ಅಂಥದ್ದು ಅಂತ ಅಂದ್ಬಿಟ್ಟು ನಮಗ್ ತಿಳಿಸ್ತಾ ಇದೆ. ನಾವೇ ಈ ಅಜ್ಞಾನದಿಂದ ನಾವೇನ್ ಅನ್ಕೊಂಡಿದೀವಿ, ನಾನೇ ಬೇರೆ, ಆ ಪರಮಾತ್ಮ ಬೇರೆ, ಆ ಶಿವ ಬೇರೆ, ಆ ದೇವಿ ಬೇರೆ ಅಂತ ಅನ್ಕೊಂಡಿದೀವಿ. ಆದ್ರೆ ಈ ನಾಮ ನಮ್ಗೆ ಏನ್ ತಿಳಿಸ್ತಾ ಇದೆಯಪ್ಪ ಅಂತಂದ್ರೆ, ಶಿವಶಕ್ತಿಯರಿಬ್ರು ಒಂದೇ. ಅದೇ ರೀತಿ ಈ ಜೀವ ಮತ್ತು ಬ್ರಹ್ಮರ ಇಬ್ರು ಒಂದೇ, ಇವರಲ್ಲಿ ಭೇದ ಇಲ್ಲ. ಆದ್ರೆ ನಾವು ಅಜ್ಞಾನದಿಂದ ಅದನ್ನ ಭೇದವಾಗಿ ಕಾಣ್ತಿದ್ದೀವಿ. ಆ ಅಜ್ಞಾನನ ನಾವು ತೊಲಗಿಸ್ಕೋಬೇಕು. ನಾವು ಬೇರೆ ಬೇರೆ ಅನ್ನೋ ಒಂದು ಅಜ್ಞಾನ ನಮ್ಮಿಂದ ದೂರ ಆಗ್ಬೇಕು ಅಂದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ದೇವಿಯ ಉಪಾಸನೆಯನ್ನ ಮಾಡ್ತಾ ಹೋಗ್ಬೇಕು. ಯಾವಾಗ ಸದಾಕಾಲ ಆ ದೇವಿಯ ಉಪಾಸನೆಯಲ್ಲಿ ನಾವು ತೊಡಗ್ತಾ ಹೋಗ್ತೀವೋ ಹಾಗೇನಾಗತ್ತೆ, ಕ್ರಮೇಣ ನಿರಂತರವಾದ ಉಪಾಸನೆ ನಡೀತಾ ಹೋದಾಗ ಕ್ರಮೇಣ ನಾವೇನಾಗ್ತೀವಿ, ಆ ಶಿವ ತತ್ವದ ಕಡೆಗೆ ಸಾಕ್ತೀವಿ. ಆ ಶಿವತತ್ವ ಏನಿದೆ ಆ ಕಡೆಗೆ ಸಾಕ್ತೀವಿ. ಆ ಕಡೆಗೆ ಸಾಗದಾಗ ನಮ್ಗೇನ್ ಅನ್ಸುತ್ತೆ, ಈ ಉಪನಿಷತ್ತಿನ ವಾಕ್ಯ ಏನಿದೆ, ಸರ್ವಂ ಕಲ್ವಿದಂ ಬ್ರಹ್ಮ,
ಅಂತ. ಅಂದ್ರೆ ಈ ವಿಶ್ವವೆಲ್ಲವೂ ಆ ಬ್ರಹ್ಮ ಸ್ವರೂಪವೇ ಅಂತ ಏನು ಈ ಉಪನಿಷತ್ತಿನ ಮಹಾಕಾವ್ಯ ಇದೆಯೋ ಆ ಜ್ಞಾನವನ್ನ ನಾವು ಹೊಂದ್ತಾ ಹೋಗ್ತೀವಿ. ಯಾವಾಗ ಆ ದೇವಿಯ ನಿರಂತರವಾದ ಒಂದು ಉಪಾಸನೆಯ ಮೂಲಕ ಆ ಶಿವತತ್ವದ ಕಡೆಗೆ ನಾವು ಹೋದಾಗ, ಶಿವತತ್ವದ ಕಡೆಗೆ ನಾವು ಹೋದಾಗ ಅವಾಗ ಅನ್ಸುತ್ತೆ ನಮ್ಗೆ, ಏನು ಈ ಪ್ರಪಂಚದಲ್ಲಿ ನಾವು ಪ್ರತಿಯೊಂದು ನೋಡ್ತಾ ಇದ್ದೀವೋ, ಕಾಣ್ತಾ ಇದ್ದೀವೋ, ಪ್ರತಿಯೊಂದು ಈ ಪ್ರಪಂಚವೆಲ್ಲವೂ ಕೂಡ ಆ ಪರಬ್ರಹ್ಮ ಸ್ವರೂಪ, ಇದು ಆ ಪರಬ್ರಹ್ಮದಿಂದ ಕೂಡಿದೆ ಅನ್ನೋ ಒಂದು ಜ್ಞಾನವನ್ನ ನಾವು ಕಾಣ್ತಾ ಹೋಗ್ತೀವಿ. ಆದ್ರಿಂದ ಈ ಶಿವಪರ ಅದು ಒಂದು ನಾಮವನ್ನ ನಾವು ಉಪಾಸನೆ ಮಾಡ್ತಾ ಹೋದಾಗ ಏನಾಗತ್ತೆ, ಅದನ್ನ ನಾವು ಹೊಂತೀವಿ. ಬರೀ ಹೊರಗಿನ ಪೂಜೆಯಿಂದ ನಾವು ಅದನ್ನ ಪಡೆಯಕ್ಕಾಗಲ್ಲ. ಆ ಹೊರಗಿನ ಪೂಜೆಯನ್ನ ಮಾಡ್ತಾ ಮಾಡ್ತಾ ಆ ದೇವಿನ ಹೊರಗಿನಿಂದ ಪೂಜಿಸ್ತಾ ಏನಾಗತ್ತೆ, ನಾವು ಒಳಗಿನ ಧ್ಯಾನಕ್ಕೆ ಹೋಗ್ತೀವಿ. ಒಳಗಡೆ ನಾವು ಅಂತರ್ಮುಖವಾಗಿ ಹೋಗ್ತಾ ಇರ್ತೀವಿ. ಹಾಗೋದಾಗ ಏನಾಗತ್ತೆ, ಅಂತರ್ಮುಖವಾಗಿ ನಾವು ಯಾವಾಗ ಒಳಕ್ ಹೋಗ್ತೀವೋ, ಈ ಮಾತನ್ನ ಪೂಜಿಸ್ತಾ ಏನಾಗತ್ತೆ, ನಮ್ಗೆ ಅಂತರ್ಮುಖತೆ ಕಡೆಗೆ ನಮ್ಮನ್ನ ಅದು ಎಳ್ಕೊಂಡು ಹೋಗುತ್ತೆ. ನಾವು ಹೊರಗಡೆ ಆ ದೇವಿನ ಇಟ್ಟು ಪೂಜೆ ಮಾಡ್ತಾ ಮಾಡ್ತಾ ಭಕ್ತಿಯಿಂದ ನಾವು ನಿರಂತರವಾಗಿ ಪೂಜೆ, ಅಮ್ಮ ನೀನಲ್ದೆ ಇನ್ಯಾರು ಇಲ್ಲಮ್ಮ ಈ ಪ್ರಪಂಚದಲ್ಲಿ, ನೀನೇ ಎಲ್ಲಮ್ಮ, ನೀನೇ ಸರ್ವವು ಅಮ್ಮ, ನಿನ್ನಿಂದ ನಾನಮ್ಮ ಅಂದ್ಬಿಟ್ಟು ನಾವು ಪೂಜೆ ಮಾಡ್ತಾ ಹೋದಾಗ ಏನಾಗತ್ತೆ, ನಮ್ಮನ್ನ ಒಳಗಿನ ಧ್ಯಾನಕ್ಕೆ ಹೇಳ್ಕೊಂಡು ಹೋಗುತ್ತೆ. ಒಳಕ್ಕೆ ನಮ್ಮ ಶರೀರದ ಆಳಕ್ಕೆ ನಮ್ಮನ್ನ ಹೇಳ್ಕೊಂಡು ಹೋಗುತ್ತೆ. ಆ ಆಳಕ್ಕೆ ನಮ್ಮನ್ನ ಕರ್ಕೊಂಡು ಹೋದಾಗ ಏನಾಗತ್ತೆ, ಅಲ್ಲಿಂದ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯುವಂತ ಶಕ್ತಿನ ಅಲ್ಲಿ ನಾವು ಹೊಂತೀವಿ. ಆದ್ರಿಂದ ಈ ಶಿವಪರ ಅನ್ನೋ ನಾಮ ಏನಿದೆ, ಇದನ್ನ ಉಪಾಸನೆ ಮಾಡ್ತಾ ಹೋದ್ರೆ ಇದರಿಂದ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಹೊಂದೋ ಕಡೆಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಶಿಷ್ಟೇಷ್ಟ ಶಿಷ್ಟ ಪೂಜಿತ. ಅಂದ್ರೆ ಶಿಷ್ಟರಿಂದ, ಒಳ್ಳೆ ಶಿಷ್ಟರು ಅಂದ್ರೆ ಸಜ್ಜನರಿಂದ, ಧರ್ಮನಿಷ್ಠರಿಂದ ಪೂಜೆ ಮಾಡಿಸ್ಕೊಳ್ಳೋದಿಕ್ಕೆ ಅಮ್ಮ ತುಂಬಾ ಇಷ್ಟಪಡ್ತಾಳಂತೆ. ಅವರನ್ನ ಕಂಡ್ರೆ ಅವಳಿಗೆ ತುಂಬಾ ಪ್ರಿಯನಂತೆ, ತುಂಬಾ ಇಷ್ಟ ಪಡ್ತಾಳೆ. ಅವರನ್ನ ತುಂಬಾ ಸಂತೋಷವಾಗಿ ಅವರನ್ನ ಇದ್ ಮಾಡ್ತಾಳೆ, ಅವ್ರಿಗೆ ಒಂದು ಫಲವನ್ನ ನೀಡ್ತಾಳೆ. ಅಂದ್ರೆ ಯಾರನ್ನ ನಾವು ಶಿಷ್ಟರು ಅಂತ ಕರಿತೀವಿ, ಯಾರು ಶಿಷ್ಟರು ಸಜ್ಜನರು ಅಂತಂದಾಗ ಯಾರು ಈ ಧರ್ಮ ಮಾರ್ಗದಿಂದ ನಡೀತಾರೋ, ಏನು ಈ ಸಮಾಜಕ್ಕೆ ಒಂದು ಶಾಸ್ತ್ರ ಒಂದು ಧರ್ಮ ಮಾರ್ಗವನ್ನ ಕೊಟ್ಟಿದೆ, 4 ಪುರುಷಾರ್ಥಗಳನ್ನು ಕೊಟ್ಟಿದೆ. ಆ ಪುರುಷಾರ್ಥಗಳ ಪ್ರಕಾರ ಯಾರು ಧರ್ಮ ಮಾರ್ಗದಲ್ಲಿ ನಡೀತಾ ಹೋಗ್ತಾರೋ, ಈ ಸಮಾಜದಲ್ಲಿ ಜೀವನವನ್ನ ನಡೆಸ್ತಾ ಹೋಗ್ತಾರೋ, ಮತ್ತೆ ಸತ್ಯವನ್ನೇ ಹೇಳ್ತಾ ಹೋಗ್ತಾರೋ, ಈಗ ಏನ್ ಮಾಡ್ತಾರೆ, ಈ ಜೀವನ ನಡೆಸ್ಬೇಕಾದ್ರೆ ಯಾವಾಗ್ಲೂ ಅಸತ್ಯವನ್ನೇ ಹೇಳ್ತಾ ಹೋಗ್ತಾರೆ. ಯಾಕೆ? ತನ್ನ ಆಸೆನ ತೀರಿಸ್ಕೋಬೇಕು. ಆ ಆಸೆಗೋಸ್ಕರ ಅವರು ಅಸತ್ಯವನ್ನು ನುಡಿತಾ ಹೋಗ್ತಾರೆ. ಅದು ಬಿಟ್ಟು ಸದಾ ಕಾಲ ಯಾರು ಸತ್ಯವನ್ನೇ ನುಡಿತಾರ, ಸತ್ಯವನ್ನೇ ಹೇಳ್ತಾ ಹೋಗ್ತಾರ, ಮತ್ತು ಗುರು ಭಕ್ತಿ ಉಳ್ಳವರಾಗ್ಬೇಕು. ಗುರುಗಳ ಬಗ್ಗೆ, ಗುರು ಅಂತಂದ್ರೆ ನಮ್ಮನ್ನ ಆ ಪರಮಾತ್ಮನ ಬಳಿಗೆ ಕರೆದೊಯ್ಯೋ ಅಂತ ಒಂದು ಸಾಧನ ಗುರು ಅಂದ್ರೆ. ಆ ಗುರುಗಳ ಬಗ್ಗೆ ಒಂದು ಒಳ್ಳೆಯ ಒಂದು ಭಕ್ತಿ ಉಳ್ಳವರಾಗಿರ್ಬೇಕು, ಮತ್ತು ವಿನಯಶೀಲರಾಗಿರ್ಬೇಕು, ಮತ್ತು ಪರೋಪಕಾರ ಬುದ್ಧಿಯುಳ್ಳವರಾಗಿರ್ಬೇಕು. ಅಂತಹವರನ್ನ ಆ ದೇವಿ ಅತ್ಯಂತ ಪ್ರೀತಿಯಿಂದ ಕಾಣ್ತಾಳಂತೆ. ಅಂದ್ರೆ ಈ ಶಿಷ್ಟ ಅಂತ ಅಂದಾಗ ಇಷ್ಟು ಒಂದು ಸದ್ಗುಣಗಳನ್ನ ಯಾರು ಹೊಂದಿರ್ತಾರ ಅವರನ್ನ ದೇವಿ ಪ್ರೀತಿಯಿಂದ ಕಾಣ್ತಾಳೆ. ಅದೇ ಆ ನಿಷ್ಕಪಟಿಗಳು ಯಾರಿರ್ತಾರೆ, ಬರೀ ಕಪಟ, ಅಮ್ಮ ನೀನ್ ಪೂಜೆ ಮಾಡ್ತಿದ್ದೀನಿ, ನಿನ್ನ ಹೆಸರಲ್ಲಿ ಅಷ್ಟು ಜನಕ್ಕೆ ದಾನ ಮಾಡ್ತೀನಿ, ನಿನ್ನ ಹೆಸರಲ್ಲಿ ಇಷ್ಟು ಇದನ್ನ ದೇವಾಲಯಗಳನ್ನ ಕಟ್ಟಿದೀನಿ, ಬರೀ ನಿಷ್ಕಪಟ. ಅವ್ರು ಎಲ್ಲಿಂದಲೋ ಮೋಸ ಮಾಡಿ ಹಣ ತಂದಿರ್ತಾರೆ, ಅದನ್ನ ಅಮ್ಮನ ಹೆಸರಲ್ಲಿ ಅದು ದಾನ ಮಾಡ್ತಾರೆ. ಅದನ್ನ ನಿಷ್ಕಪಟಿಗಳು ಅಂತ ಹೇಳ್ತಾರೆ.
ಕಪಟಿಗಳು ಅಂತ ಹೇಳ್ತಾರೆ. ನಿಷ್ಕಪಟಿಗಳು ಅಂದ್ರೆ ಯಾವುದೇ ಒಂದು ಅಂತ ಒಂದು ಗುಣ ಇಲ್ಲದೆ ಇರೋರು ನಿಷ್ಕಪಟಿಗಳು. ಅಂತ ನಿಷ್ಕಪಟಿಗಳು ಅಂತ ಅಂದಾಗ ದೇವಿಗೆ ಬಲು ಪ್ರಿಯರಾಗಿರ್ತಾರೆ. ಈ ಶಿಷ್ಟ ಅನ್ನೋದು ನಮ್ಮನ್ನು ಪ್ರಶ್ನೆ ಮಾಡುತ್ತೆ. ಅಂದ್ರೆ ಈ ಶಿಷ್ಟ ಅಂದ್ರೆ ಈ ಸದ್ಗುಣಗಳು ನಮ್ಮನ್ನ ಪ್ರಶ್ನೆ ಮಾಡತ್ತಂತೆ. ಏನಂತ ಪ್ರಶ್ನೆ ಮಾಡತ್ತಪ್ಪ ಅಂತಂದ್ರೆ, ನೀನು ದೇವಿಗೆ ನೀನು ಈಗ ದೇವಿನ ಒಲಿಸ್ಕೋಬೇಕು, ನಾನು ದೇವಿಗೆ ಅದ್ ಮಾಡ್ತಾ ಇದ್ದೀನಿ, ಇದ್ ಮಾಡ್ತಾ ಇದ್ದೀನಿ, ದಾನ ಮಾಡ್ತೀನಿ, ಧರ್ಮ ಮಾಡ್ತೀನಿ, ದೇವಾಲಯ ಕಟ್ತೀನಿ ಅಂತ ಏನ್ ಹೇಳ್ತಾ ಇದೆಯೋ ಅವನ್ನೆಲ್ಲ ಮಾಡ್ಬೇಕಾರೆ, ಆ ದೇವಿಗೆ ನೀನು ಪ್ರಿಯವಾಗಿ ಕಾಣ್ಬೇಕಾರೆ ನೀನು ನಿನ್ನಲ್ಲಿ ಅಂಥ ಗುಣಗಳನ್ನ ನೀನು ಅಳವಡಿಸ್ಕೊಂಡಿದೀಯಾ ಅಂತ ಅಂದ್ಬಿಟ್ಟು ಆ ಶಿಷ್ಟ ಅನ್ನೋದು ಪ್ರಶ್ನೆ ಮಾಡುತ್ತಂತೆ. ಅಂದ್ರೆ ಏನು ಆ ಒಳ್ಳೆ ಗುಣಗಳು ಅಂತ ಅಂದ್ರೆ, ಸತ್ಯ ಹೇಳೋದು, ವಿನಯದಿಂದ ಕೂಡಿರೋದು, ದಯೆ ತೋರಿಸೋದು, ಕ್ಷಮೆ ತೋರಿಸೋದು, ಸಹನೆ, ಹರಿಷಡ್ ವರ್ಗಗಳು ಅದನ್ನೆಲ್ಲ ಮೀರಿ ಇಂಥ ಒಂದು ಸಹನ ಗುಣವನ್ನ ಯಾರು ತನ್ನಲ್ಲಿ ಹೊಂತಾರೋ ಆಗ ಮಾತ್ರ ಆ ದೇವಿಗೆ ನಾವು ಹತ್ರ ಆಗ್ತೀವಿ. ಆ ದೇವಿ ನಮ್ಮನ್ನ ಪ್ರಿಯವಾಗಿ ಕಾಣ್ತಾಳೆ, ನಾವು ಕೋರಿದ ಫಲವನ್ನ ಕೊಡ್ತಾಳೆ. ಆ ಗುಣಗಳನ್ನ ನಾವು ಬೆಳೆಸ್ಕೊಳ್ಳದೆ ಮೋಸದಿಂದ ನಾವು ಸಂಪಾದನೆ ಮಾಡಿ ಅಧರ್ಮವನ್ನ ನಾವು ಬೆಳೆಸ್ಕೊಂಡು ಹೋಗ್ತಾ ಅಮ್ಮ ನೀನಿದ್ಯಾ ಅಂದಾಗ ಅವಳು ಅದಕ್ಕೆ ಯಾವ ಫಲವನ್ನು ಕೂಡ ಅವಳು ಕೊಡಲ್ಲ ಅನ್ನೋದು ಈ ನಾಮದಿಂದ ನಮಗೆ ಗೊತ್ತಾಗುತ್ತೆ. ಮುಂದಿನ ನಾಮ ಶಿಷ್ಟ ಪೂಜಿತ ಅಂತಂದ್ರೆ, ಶಿಷ್ಟ ಅಂದ್ರೆ ಸಜ್ಜನರು ಅಂತ ನಾನು ಆಗ್ಲೇ ಹೇಳಿದೆ. ಯಾವ ಸಜ್ಜನರಿಂದ, ಜ್ಞಾನಿಗಳಿಂದ, ಋಷಿಗಳಿಂದ, ಯೋಗಿಗಳಿಂದ ಪೂಜಿಸಲ್ಪಡ್ತಾಳೋ ಅವಳಿಗೆ ಶಿಷ್ಟ ಪೂಜಿತ ಅಂತ ಅಂದ್ಬಿಟ್ಟು ಕರೀತಾರೆ. ಅವಳನ್ನ ಪೂಜಿಸ್ತಾರೋ ಅವರಿಗೆ ಶಿಷ್ಟ ಪೂಜಿತ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾವು ಇತಿಹಾಸ ನೋಡಿದಾಗ ನಾವು ಅನೇಕ ಸಿದ್ಧರನ್ನ ನೋಡ್ತೀವಿ, ಯೋಗಿಗಳನ್ನ ನೋಡ್ತೀವಿ, ತಪಸ್ವಿಗಳನ್ನ ನೋಡ್ತೀವಿ. ಇವರೆಲ್ಲ ಏನಪ್ಪಾ ಅಂದ್ರೆ ದೇವಿಯ ಕೃಪೆಯಿಂದ ಹೇಗೆ ತಮ್ಮ ಜ್ಞಾನವನ್ನ ಪಡೆದುಕೊಂಡು ಒಂದು ಉತ್ತಮವಾದ ಒಂದು ಜ್ಞಾನವನ್ನ ಹೊಂದಿ ಅದರಿಂದ ಮುಕ್ತಿಯನ್ನ ಹೊಂದಿದಾರಪ್ಪ ಅನ್ನೋದು ನಾವು ಇತಿಹಾಸವನ್ನ ತೆಗೆದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಆದಿಶಂಕರರನ್ನು ನಾವು ನೋಡ್ತೀವಿ. ಅವ್ರೇನ್ ಮಾಡಿದ್ದಾರೆ, ಅನೇಕವಾದಂತ ದೇವಿಯ ಬಗ್ಗೆ ಅನೇಕವಾದಂತ ಸ್ತೋತ್ರಗಳನ್ನ ರಚಿಸಿದ್ದಾರೆ, ಅನೇಕವಾದಂತ ಜ್ಞಾನ ಇದನ್ನ ಬರ್ದಿದ್ದಾರೆ. ಅದೇ ರೀತಿ ಅಗಸ್ತ್ಯ ಮುನಿಗಳು ಅವರು ಕೂಡ ದೇವಿಯ ಉಪಾಸನೆಯ ಮಹತ್ವ ಹೇಗಿರುತ್ತೆ ಅನ್ನೋದನ್ನ ವಿವರಿಸಿ ಈ ಲೋಕಕ್ಕೆ ಕೊಟ್ಟಿದ್ದಾರೆ, ರಚಿಸಿ ಅದರ ಮಹತ್ವ ಅನ್ನೋದು ಯಾವ ರೀತಿ ಇರುತ್ತೆ, ಆ ದೇವಿನ ನೀವು ಯಾವ ರೀತಿ ಉಪಾಸನೆ ಮಾಡ್ಬೇಕು, ಅದರಿಂದ ಯಾವ ಫಲ ದೊರೆಯುತ್ತೆ ಅನ್ನೋದು ನಾವು ಇತಿಹಾಸದಿಂದ ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ದೊಡ್ಡ ದೊಡ್ಡ ಮಹಾನುಭಾವರು, ಋಷಿಗಳು, ಯೋಗಿಗಳು ಕೂಡ ಅದನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾವು ಇದನ್ನ ನೋಡಿದಾಗ ಜ್ಞಾನದ ಮಾರ್ಗವೇ ಆ ದೇವಿಯ ಮಾರ್ಗ ಅಂತ ನಮ್ಗೆ ಗೊತ್ತಾಗತ್ತೆ. ಯಾವಾಗ ನಾವು ಜ್ಞಾನವನ್ನ ಹೊಂದಬೇಕು ಅಂತ ಆ ಮಾರ್ಗದ ಕಡೆಗೆ ಹೋಗ್ತೀವೋ ಅದೇ ಆ ದೇವಿಯ ಮಾರ್ಗ ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಆ ರೀತಿಯಲ್ಲಿ ಅಂತಹ ಸತ್ಪುರುಷರು, ಯೋಗಿಗಳು, ಋಷಿಗಳು ಏನು ಆ ಮಾತೆನ, ಆ ದೈವವನ್ನ ಆರಾಧಿಸಿದರೋ ಆ ಆರಾಧನೆಯನ್ನ ನಾವು ಕೂಡ ಅನುಕರಣೆ ಮಾಡ್ಕೊಂಡು ನಮ್ಮನ್ನು, ನಮ್ಮ ಆತ್ಮೋನ್ನತಿಯನ್ನ ಹೊಂದಬೇಕು ಅಂತ ನಾವು ಆ ಮಾರ್ಗದತ್ತ ಹೋದ್ರೆ ಆ ಶಿಷ್ಟ ಪೂಜಿತ ಅನ್ನೋ ಒಂದು ನಾಮದಿಂದ ನಾವು ಒಂದು ಒಳ್ಳೆಯ ಫಲವನ್ನ ಹೊಂದ್ತಾ ಹೋಗ್ತೀವಿ. ಈ ಶಿಷ್ಟ ಪೂಜಿತ ಅನ್ನೋದು ನಮ್ಗೇನ್ ತಿಳಿಸ್ತಾ ಇದೆಯಪ್ಪ, ಯಾವ ಮಹತ್ವವನ್ನ ತಿಳಿಸ್ತಾ ಇದೆಯಪ್ಪ ಅಂತಂದ್ರೆ, ಒಂದು ಸತ್ಸಂಗದ ಒಂದು ಮಹತ್ವವನ್ನ ತಿಳಿಸ್ತಾ ಇದೆ. ಅಂದ್ರೆ ನಾವು ಸದಾಕಾಲ ಸತ್ಸಂಗದಲ್ಲಿ ಇರ್ಬೇಕು. ಯಾವ ಒಂದು ಜ್ಞಾನವನ್ನ ಹೊಂದ್ತೇವೋ ಆ ಸತ್ಸಂಗದಲ್ಲಿ ನಾವು ಸದಾಕಾಲ ನಡೀತಾ ಹೋದ್ರೆ ನಮ್ಮ ಆತ್ಮೋನ್ನತಿಗೆ ಅನುಕೂಲ ಆಗತ್ತೆ, ಒಂದು ಮಾರ್ಗ ಅನ್ನೋದು ದೊರೆಯುತ್ತೆ
ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ 4 ನಾಮಗಳಿಂದ ನಾವೇನಪ್ಪ ಒಟ್ಟಾರೆಯಾಗಿ ತಿಳ್ಕೊಂಡ್ರು ಅಂತಂದ್ರೆ, ಈ ಜೀವಿಯ ಜೀವನ ಅನ್ನೋದೇನಿದೆ, ಇದು ಧರ್ಮ, ಭಕ್ತಿ, ಜ್ಞಾನ ಇದರ ಪ್ರಕಾರ ಈ ಜೀವನವನ್ನ ನಡೆಸ್ತಾ ಹೋದ್ರೆ, ಈ 4 ನಾಮಗಳಿಂದ ನಾವು ತಿಳ್ಕೊಂಡಿದ್ದೇನಪ್ಪ ಅಂತಂದ್ರೆ, ಧರ್ಮ, ಭಕ್ತಿ, ಜ್ಞಾನ. ಧರ್ಮದಿಂದ ನಡೆದು ಭಕ್ತಿಯಿಂದ ಆ ಮಾತೆಯನ್ನು ಉಪಾಸನೆ ಮಾಡಿದಾಗ ನಮ್ಗೆ ಜ್ಞಾನ ಅನ್ನೋದು ಬರುತ್ತೆ. ಆ ಜ್ಞಾನದ ಮೂಲಕ ನಾವೇನ್ ಮಾಡ್ತೀವಿ, ಮೋಕ್ಷದ ದಿಕ್ಕಿಗೆ ಹೋಗ್ತೀವಿ, ನಾವು ಮೋಕ್ಷವನ್ನ ಹೊಂದ್ತೀವಿ. ಈ ಈ ಎಲ್ಲ ಕ್ರಮಗಳನ್ನು ನಾವು ಅನುಸರಣೆ ಮಾಡಿದಾಗ, ಈ 4 ನಾಮಗಳಲ್ಲಿ ಏನಿದೆಯೋ ಅದನ್ನ ನಾವು ಅನುಕರಣೆ ಮಾಡಿ ನಮ್ಮ ಜೀವನವನ್ನ ನಡೆಸ್ತಾ ಹೋದಾಗ ನಾವೇನ್ ಮಾಡ್ತೀವಿ, ಆ ಮೋಕ್ಷದ ಕಡೆಗೆ ನಾವು ಹೋಗ್ತೀವಿ ಅನ್ನೋದು ಈ 4 ನಾಮಗಳಿಂದ ಇದುವರೆಗೂ ನಾವು ತಿಳ್ಕೊಂಡು. ಈಗ ಮುಂದಿನ ನಾಮ ಅಪ್ರಮೇಯ ಸ್ವಪ್ರಕಾಶ ಮನೋವಾಚಾಮ ಗೋಚರ ಅಂತ ಅನ್ಬಿಟ್ಟು ಇದೆ. ಅಪ್ರಮೇಯ ಸ್ವಪ್ರಕಾಶ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಏನು ಈ ಜಗತ್ತಿನಲ್ಲಿ ಕಾಲ ದೇಶ ಅಂತ ನಾವ್ ಹೇಳ್ತಾ ಇದೀವೋ, ಈ ಕಾಲ ದೇಶಗಳ ಅಳತೆಗೆ ಒಳಪಡ್ದೋಳು ಆ ಪರಬ್ರಹ್ಮ ಸ್ವರೂಪಿಣಿ. ಯಾವುದಕ್ಕೂ ಅಳತೆ ಮಾಡಕ್ ಸಾಧ್ಯ ಇಲ್ಲದೆ ಅಂತ ಇರೋಂಥವಳು ಆ ಪರಬ್ರಹ್ಮ ಸ್ವರೂಪಿಣಿ, ಆ ದೇವತೆ ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಅಳತೆ ಅನ್ನೋದ್ರಲ್ಲಿ ಒಂದು ಅದ್ಭುತವನ್ನ ನಾವು ಕಾಣ್ತೀವಿ. ಅಳತೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಅಪರಿಮಿತವಾದದ್ದನ್ನ ಪರಿಮಿತಕ್ಕೆ ತರೋದೆ ಆ ಪರಮಾತ್ಮನ ತತ್ವಕ್ಕೆ. ಅಪರಿಮಿತವಾದಂಥದ್ನ ಪರಿಮಿತಕ್ಕೆ ತರುವ ಆ ಪರಮಾತ್ಮನ ತತ್ವವನ್ನ ನಾವೇನಂತ ಕರಿತಾ ಇದ್ದೀವಿ, ಈಗ ಅಪ್ರಮೇಯ ಅಂತ ಅನ್ಬಿಟ್ಟು ಕರಿತೀವಿ. ಅಂದ್ರೆ ಅಪರಿಮಿತವಾದದ್ದು. ಇದಕ್ಕೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಂದು ನದಿ ಇದೆ, ನಮಗೆ ನೀರ್ ಬೇಕು. ಆ ನದಿ ಬೆಳಗ್ಗೆ ನಾವು ಹೋಗ್ತೀವಿ, ಏನ್ ತಗೊಂಡ್ ಹೋಗ್ತೀವಿ, ಒಂದ್ ಬಿಂದಿಗೆನ ತಗೊಂಡ್ ಹೋಗ್ತೀವಿ. ಆ ನದಿ ಬೆಳಗ್ಗೆ ಬಿಂದಿಗೆ ತಗೊಂಡೋಗಿ ನಮ್ಗೆ ಎಷ್ಟು ಬೇಕೋ, ನಮ್ಗೆ ಅವಶ್ಯಕತೆ ಇರೋ ಅಷ್ಟು ನೀರನ್ನ ಮಾತ್ರ ಆ ಬಿಂದಿಗೆಯಲ್ಲಿ ತಂದು ನಾವು ತುಂಬಿಸ್ಕೊತೀವಿ. ಆ ನದಿನೆಲ್ಲ ನಾವು ತುಂಬಿಸ್ಕೊಳಕ್ಕಾಗತ್ತಾ? ಸಾಧ್ಯನ? ಅಷ್ಟು ನಮಗ್ ಬೇಕಾ? ಇಲ್ಲ. ಅದ್ರ ಅವಶ್ಯಕತೆ ನಮ್ಗಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ನೀರ್ ಸಾಕು ನಮ್ಗೆ. ಆ ನದಿ ನೀರೆಲ್ಲ ತಂದು ಇದನ್ ಮಾಡ್ಕೊಳ್ಳೋ ಅಷ್ಟು ನಮಗ್ ಬೇಕಿಲ್ಲ. ಆ ನದಿ ನೀರು ನಮಗ್ ಬೇಕಿಲ್ಲ. ನಮಗ್ ಬೇಕಾದಷ್ಟು ನೀರ್ ಮಾತ್ರ ಆ ಬಿಂದಿಗೆ ತಂದು ನಾವು ಆ ಪರಿಮಿತಿಗೆ ನಾವು ಒಳಪಡಿಸ್ಕೊತೀವಿ. ಅದೇ ರೀತಿ ಆ ಪರಮಾತ್ಮ ಅನ್ನೋನು ಈಗ ಜಗತ್ತೆಲ್ಲವನ್ನು ವಿಸ್ತಾರವಾಗಿ ವಿಸ್ತರಿಸ್ಬಿಟ್ಟಿದ್ದಾನೆ. ಯಾವುದ್ರಲ್ಲಿ ನೋಡಿ, ಪ್ರತಿಯೊಂದು ಪದಾರ್ಥದಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ಅವನನ್ನ ನಾವು ಕಾಣ್ತಾ ಹೋಗ್ತೀವಿ. ಅವನು ಪ್ರತಿಯೊಂದರಲ್ಲೂ ಇದ್ದಾನೆ. ಆದ್ರೆ ನಮ್ಮ ಪರಿಮಿತಿಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಅವನನ್ನ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅಷ್ಟರಲ್ಲಿ ನಾವು ಸೀಮಿತವಾಗಿರ್ಬೇಕಾಗತ್ತೆ. ಪರಮಾತ್ಮ ಇಷ್ಟ ದಪ್ಪ ಇದ್ದಾನೆ ಅಂದ್ಬಿಟ್ಟು ಅಷ್ಟು ದಪ್ಪ ವಿಗ್ರಹ ಮಾಡಿಟ್ರು ಪರಮಾತ್ಮ ಇರೋದು ಎಲ್ಲದರಲ್ಲೂ ಇರ್ತಾನೆ. ಸಣ್ಣ ವಿಗ್ರಹದಲ್ಲೂ ಇರ್ತಾನೆ, ದಪ್ಪ ವಿಗ್ರಹದಲ್ಲೂ ಇರ್ತಾನೆ. ಆದ್ರೆ ನಮ್ಮ ಪರಿಮಿತಿಗೆ ಬೇಕಾಗುವಷ್ಟು ಮಾತ್ರ ನಾವು ಆ ಪರಮಾತ್ಮನನ್ನ ಕಾಣಕ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ದೇವಿನ ಅವಳು ಅಷ್ಟೊಂದು ಪರಿಮಿತವಾಗಿದ್ದಾಳೆ. ಆ ದೇವಿನ ನಾವು ಅಳಿಯಕ್ ಸಾಧ್ಯನೇ ಇಲ್ಲ. ಸಂಪೂರ್ಣವಾಗಿ ಅವಳನ್ನ ಅಳಿಯಕ್ಕಾಗಲ್ಲ. ಅವಳೇನು ಜ್ಞಾನ ಸ್ವರೂಪಿಣಿ. ಆ ಜ್ಞಾನ ಸ್ವರೂಪಿಣಿ ಆಗಿರೋ ಅಂತ ಆ ಮಾತೆನ ನಾವು ಮನಸ್ಸಿನಿಂದಲೂ ತಿಳ್ಕೊಳಕ್ಕಾಗಲ್ಲ, ಮಾತಿನಿಂದಲೂ ಅವಳನ್ನ ನಾವು ಪರಬ್ರಹ್ಮ ಸ್ವರೂಪವನ್ನ ಹಿಡಿಯಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅಷ್ಟೊಂದು ಅಪರಿಮಿತಳು, ಅಪ್ರಮೇಯಳು ಅವಳು. ಆದ್ರಿಂದ ನಮ್ಮ ಪರಿಮಿತಿಗೆ ತಕ್ಕಂತೆ ನಾವು ಅವಳನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಆ ಅನಂತ ಸ್ವರೂಪಿಣಿಯಾಗಿರ್ತಕ್ಕಂಥ ಆ ದೇವಿನ ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವಳು ಅಪ್ರಮೇಯಳು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಯಥೋವಾಚ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಅಂದ್ಬಿಟ್ಟು ಒಂದು ಶ್ರುತಿ ಪ್ರಮಾಣ ಹೇಳುತ್ತೆ.
ಅಂದ್ರೆ ಆ ಮಾತಿಗೂ ಸಿಗಲ್ವಂತೆ, ಮನಸ್ಸಿಗೂ ಅಗೋಚರವಾದಂತೋಳು ಆ ಮಾತಿ ಅಂತ ಅಂದ್ಬಿಟ್ಟು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಅಂದ್ಬಿಟ್ಟು ಶ್ರುತಿ ವಾಕ್ಯ ಹೇಳುತ್ತೆ. ಅದರಿಂದ ಆ ಮಾತೆ ನಮ್ಮ ಮಾತಿಗೂ ದೊರಕಲ್ಲ, ಮನಸ್ಸಿಗೂ ಸಿಗದೇ ಇರ್ತಕ್ಕಂಥೋಳು, ಅಷ್ಟೊಂದು ಅಪ್ರಮೇಯಳು ಅಂತ ಅಂದ್ಬಿಟ್ಟು ಹೇಳುತ್ತೆ. ಸ್ವಪ್ರಕಾಶ ಅಂತಂದ್ರೆ ಅವಳು ಪ್ರಕಾಶದಿಂದ ಕೂಡಿರ್ತವಂತವಳು. ನಾವು ಏನ್ ಈ ಸೂರ್ಯ ಚಂದ್ರರನ್ನು ಕಾಣ್ತಾ ಇದ್ದೀವಿ ಅವರು ಕೂಡ ಸ್ವಪ್ರಕಾಶರಲ್ಲ. ಅಂದ್ರೆ ಸೂರ್ಯ ನಮಗ್ ಬೆಳಕು ಕೊಡ್ತಾ ಇದ್ದಾನೆ, ಚಂದ್ರ ನಮಗ್ ಬೆಳಕು ಕೊಡ್ತಾ ಇದ್ದಾನೆ, ಅವನೇ ಕೊಡ್ತಾ ಇದ್ದಾನೆ ಅನ್ನೋ ಭಾವನೆ ನಮ್ಮಲ್ಲಿದೆ. ಆದ್ರೆ ಅವರು ಸ್ವಪ್ರಕಾಶರಲ್ಲ. ಅವರು ಕೂಡ ಯಾವುದೋ ಒಂದು ಶಕ್ತಿಯ ಮೂಲಕ ತಮ್ಮ ಪ್ರಕಾಶವನ್ನ ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಶ್ರೀ ಕೃಷ್ಣ ಪರಮಾತ್ಮ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಏನಂತ? ಸೂರ್ಯ ಚಂದ್ರರು ಕೂಡ ಸ್ವಪ್ರಕಾಶರಲ್ಲ. ಅವರಿಗೆ ಆ ಶಕ್ತಿ ಬರಬೇಕಾದ್ರೆ, ಆ ಪ್ರಕಾಶತೆ ಅನ್ನೋದು ಅವರಲ್ಲಿ ಬರ್ಬೇಕಾದ್ರೆ ಅವರು ಯಾವುದೋ ಒಂದು ಶಕ್ತಿಯ ಮೂಲಕ ಆ ಶಕ್ತಿ ಅವರನ್ನ ಬೆಳಗಿಸ್ತಾ ಇದೆ ಅಂತ ಅಂದ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮರು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಈ ಸೃಷ್ಟಿಯಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ, ಪ್ರತಿಯೊಂದು ವಸ್ತು ಏನ್ ನೋಡ್ತಾ ಇದ್ದೀವಿ ಅವೆಲ್ಲವೂ ಕೂಡ ಪ್ರಕಾಶಿಸಲ್ಪಡ್ತಾ ಇದೆ. ಆದ್ರೆ ಯಾವುದರಿಂದ ಪ್ರಕಾಶಿಸಲ್ಪಡ್ತಾ ಇದೆ? ಸ್ವಪ್ರಕಾಶರಲ್ಲ. ಈ ಪ್ರಕಾಶಮಾನವಾಗಿ ನೀವು ಏನ್ ಈ ಸೃಷ್ಟಿಯಲ್ಲಿ ಕಾಣ್ತಾ ಇದ್ದೀವೋ ಅದು ಸ್ವಪ್ರಕಾಶತೆಯಿಂದ ಕೂಡಿಲ್ಲ. ಅದರ ಹಿಂದೆ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಈ ಜೀವಿ ಕೂಡ ಹೌದು. ಏನು ಈ ಜೀವಿಯ ಶರೀರ ಅನ್ನೋದು ಬೆಳಗ್ತಾ ಇದೆಯೋ ಇದು ಕೂಡ ಈ ಶರೀರ ಅನ್ನೋದು ಪರಿಮಿತವಾದದ್ದು, ಎಷ್ಟು ಬೇಕೋ ಅಷ್ಟೇ ಇದೆ. ಅದರ ಒಳಗಿರೋ ಅಂತ ಆತ್ಮ ಜ್ಯೋತಿ ಏನಿದೆ ಅದು ಆತ್ಮ ಸ್ವರೂಪವಾದಂತ ಆ ಜ್ಯೋತಿನೇ ಅಪ್ರಮೇಯ. ಅದು ಸ್ವಯಂ ಪ್ರಕಾಶತೆಯಿಂದ ಬೆಳಗ್ತಾ ಇದೆ. ಅದೇ ಸ್ವಪ್ರಕಾಶ. ಸ್ವಯಂ ಪ್ರಕಾಶತೆಯಿಂದ ಆತ್ಮದ ಒಳಗಡೆ ಈ ಶರೀರದ ಒಳಗಡೆ ಬೆಳಗ್ತಾ ಇದೆ. ಈ ಶರೀರ ಅನ್ನೋದು ಪರಿಮಿತವಾದದ್ದು. ಆ ಪರಿಮಿತದ ಒಳಗೆ ಸ್ವಪ್ರಕಾಶವಾಗಿ ಅಪ್ರಮೇಯವಾಗಿ ಆ ಆತ್ಮ ಅನ್ನೋದು ಬೆಳಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಮುಂದಿನ ನಾಮ ಮನೋವಾಚಾಮ ಗೋಚರ. ಈ ನಾಮದಲ್ಲಿ ನಾವ್ ಏನ್ ಕಾಣ್ತಾ ಇದ್ದೀವಪ್ಪ ಅಂತಂದ್ರೆ ದೇವಿಯ ಲಲಿತಾ ಮಾತೆಯ ಅನಂತತ್ವ, ಪರಬ್ರಹ್ಮತ್ವ, ಅನುಭವ ಗಮ್ಯವಾದಂತ ಒಂದು ಸ್ವರೂಪ ಅದರಲ್ಲಿ ಅಡಗಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಮನೋವಾಚಾಮ ಗೋಚರ ಅನ್ನೋದನ್ನ ನಾವು 3 ಭಾಗವಾಗಿ ವಿಂಗಡಿಸಿದಾಗ, ಮನೋ ವಾಚಾಮ ಗೋಚರ ಅನ್ನೋದನ್ನ ನಾವು 3 ಭಾಗ ಮಾಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಮನಸ್ಸಿಗೆ, ವಾಣಿಗೆ ಮತ್ತು ಆ ಗ್ರಹಿಕೆಗೆ, ಅನುಭವಕ್ಕೆ ಬಾರದವಳು ಎಂಬ ಅರ್ಥ ನಮ್ಗೆ ಬರುತ್ತೆ. ಈ ಮನೋ ವಾಚಾಮ ಗೋಚರ ಅನ್ನೋದನ್ನ ನಾವು ಬಿಡಿಸಿ ನೋಡಿದಾಗ ಏನಾಗತ್ತೆ, ಈ ಮನಸ್ಸಿಗೆ, ಈ ವಾಣಿಗೆ, ನಮ್ಮ ಗ್ರಹಿಕೆಗೆ ಅಂದ್ರೆ ನಮ್ಮ ಭಾವನೆಗೆ ನಿಲುಕ್ತೋಳು, ಸಿಗದೇ ಇದ್ದೋಳು ಅನ್ನೋ ಒಂದು ಅರ್ಥನ ನಾವು ಈ ಮನೋವಾಚಮ ಗೋಚರದಿಂದ ಕಾಣ್ತೀವಿ. ಅಂದ್ರೆ ಈ ಮನಸ್ಸಿನಿಂದ ಮತ್ತು ಮಾತಿನಿಂದ ಸಂಪೂರ್ಣವಾಗಿ ಮಾತನ್ನ ಅರಿಯಕ್ಕಾಗಲ್ಲ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಯಾವಾಗ ಈ ಸಂಪೂರ್ಣವಾಗಿ ಏಕೆ ನಮ್ಗೆ ಅರಿಯಕ್ಕಾಗಲ್ಲ ಅನ್ನೋದು ನಮಗೆ ತಿಳಿಯುತ್ತೋ, ನಾವ್ ಯಾವ್ದನ್ನ ಅರಿತೀವಾಗ ಈ ಜಗತ್ತಿನ ಸಂಪೂರ್ಣ ವಿವರವನ್ನ ಏನ್ ಆ ಮಾತೆ ಸೃಷ್ಟಿ ಮಾಡಿದಾಳೋ ಈ ಜಗತ್ತನ್ನ, ಅದನ್ನ ನಾವು ಅರಿತಾ ಹೋಗ್ತೀವಿ. ಯಾವ್ದ್ರ ಮೂಲಕ? ಮನಸ್ಸಿನ ಮೂಲಕ, ಮಾತಿನ ಮೂಲಕ. ಇದನ್ನೆಲ್ಲ ಈ ಜಗತ್ತನ್ನ ನಾವು ಸಂಪೂರ್ಣವಾಗಿ ತಿಳ್ಕೊತೀವಿ. ಆದ್ರೆ ಆ ಮಾತನ್ನ ನಾವು ತಿಳ್ಕೊಳಕ್ಕಾಗಲ್ಲ. ನಾವ್ ಈ ಜಗತ್ನಲ್ಲಿ ಯಾವ್ದೇ ಒಂದು ವಸ್ತು ನೋಡ್ತೀವಿ, ನೋಡಿದ ತಕ್ಷಣ ಏನಾಗುತ್ತೆ, ಅದ್ ನಮ್ಮ ಮನಸ್ಸಿನಲ್ಲಿ ಕಲ್ಪಿಸ್ಕೊತೀವಿ. ಆ ವಸ್ತುನ ನಮ್ಮ ಮನಸ್ಸು ಕಲ್ಪಿಸ್ಕೊಳ್ಳುತ್ತೆ, ಇದೇ ಈ ವಸ್ತು ಅನ್ನೋದು ಅಲ್ಲಿ ಕಲ್ಪನೆಯಾಗಿ ಉಳಿಯುತ್ತೆ.
ಹಾಗೆ ಉಳ್ದಾಗ ಏನಾಗುತ್ತೆ, ಇನ್ನೊಂದ್ಸಲ ನೋಡಿದಾಗ ನಮ್ಗೆ ಇದೇ ವಸ್ತು ಇದು ಅಂತ ಅಂದ್ಬಿಟ್ಟು ನಾವು ಚೆನ್ನಾಗಿ ಅರ್ಥ ಮಾಡಿ ನಮ್ಮ ಭಾವನೆಯನ್ನ ಹೊರಕ್ ಹಾಕ್ತಿವಿ. ಆದ್ರೆ ಆ ದೇವಿಯ ಪರಮ ಸ್ವರೂಪ ಏನಿದೆ ಅದನ್ನ ನಾವು ಮನಸ್ಸಿನ ಕಲ್ಪನೆಗೂ ಮೀರಿದ್ದು, ಮನಸ್ಸಿನಲ್ಲಿ ಅನ್ಕೊಂಡ್ರು ಅದು ನಮ್ಗೆ ದೊರಕಲ್ಲ. ಆ ಕಲ್ಪನೆಗೆ ಮೀರಿದಂಥದ್ದು ಆ ದೇವಿಯ ಒಂದು ಸ್ವರೂಪ ಅನ್ನೋದು. ಆ ಅನುಭವಗಳನ್ನು ಕೂಡ ನಾವೇನ್ ಮಾಡ್ತೀವಿ, ಜೀವನದಲ್ಲಿ ಅನೇಕ ಅನುಭವಗಳನ್ನ ನಾವು ಹೊಂದ್ತಾ ಹೋಗ್ತೀವಿ. ಅದನ್ನ ಕೆಲವು ಮಾತಿನ ಮೂಲಕ ಸಂಪೂರ್ಣವಾಗಿ ಹೇಳಕ್ ಸಾಧ್ಯ ಆಗಲ್ಲ. ಏನು ಅನುಭವ ಹುಟ್ಟುತ್ತೆ ನಮ್ಮಲ್ಲಿ ಅದನ್ನ ಮಾತಿನ ಮೂಲಕ ಹೇಳಕ್ ಆಗಲ್ಲ ಅಂತ ಅನುಭವಗಳನ್ನ. ಅದ್ ಯಾವ್ದಪ್ಪ, ಅದಕ್ಕೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ಒಬ್ಬ ತಾಯಿ, ಆ ತಾನೇ ಡೆಲಿವರಿ ಆಗಿರುತ್ತೆ. ಆ ತಾಯಿ ಏನ್ ಮಾಡ್ತಾಳೆ, ಆ ಮಗುನ ಎತ್ತಿ ಮೊದಲನೇ ಬಾರಿಗೆ ತನ್ನ ಕೈಗೆ ಎತ್ಕೊಳ್ತಾಳೆ. ಆ ಕೈಗೆ ಎತ್ಕೊಂಡಾಗ ಅವಳಲ್ಲಿ ಎಂತಹ ಆನಂದ ಉಂಟಾಗತ್ತೆ ಅಂತಂದ್ರೆ ಅದನ್ನ ನಾವು ಪದಗಳಲ್ಲಿ ಹೇಳಕ್ಕಾಗಲ್ಲ, ಮಾತಿನ ಮೂಲಕ ಹೇಳಕ್ಕಾಗಲ್ಲ ಆ ಆನಂದನ. ಆ ರೀತಿ ಇರುತ್ತೆ ಕೆಲವು ಅನುಭವಗಳು, ಆ ರೀತಿ ಇರುತ್ತೆ. ಮಾತಿನ ಮೂಲಕ ಹೇಳಕ್ಕಾಗದೆ ಇರೋಂತ ಅನುಭವ ಮನಸ್ಸಿನ ಮೂಲಕ ಅನುಭವಿಸ್ತಾ ಹೋಗ್ತೀವಿ. ಆದ್ರೆ ಆ ರೀತಿಯಲ್ಲಿ ಕೂಡ ಈ ಮಾತೇನ ನಾವು ಅನುಭವಿಸಕ್ಕೆ ಆಗಲ್ಲ. ಆ ಮಾತಿಗೂ ಮತ್ತು ಕಲ್ಪನೆಗೂ ಮೀರಿದವಳು ಅಂತ ಅಂದ್ಬಿಟ್ಟು ಮನೋವಾಚಾಮ ಗೋಚರ ಅನ್ನೋ ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದಿನ ನಾಮ 90ನೇ ನಾಮ, ಚಿಚ್ಚಕ್ತಿ ಚೇತನ ರೂಪ ಜಡಶಕ್ತಿ ಜಡಾತ್ಮಿಕ ಅಂತ. ಚಿಚ್ಚಕ್ತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಾವೀಗ ಜ್ಞಾನ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಆಲೋಚನೆ ಉಂಟಾಗುತ್ತೆ. ಅಂದ್ರೆ ಆ ಜ್ಞಾನ ನಮ್ಗೆ ತೊಲಗುತ್ತೆ. ಓ, ನಾನ್ ಯಾರು, ನಾನು ಈ ಜಗತ್ತಿನಲ್ಲಿ ಯಾಕೆ ಹುಟ್ಟೆ, ಈ ಸೃಷ್ಟಿ ಹೇಗಾಯ್ತು ಅನ್ನೋ ಒಂದು ಜ್ಞಾನ ನಮ್ಮಲ್ಲಿ ಹುಟ್ಟತಾ ಹೋದಾಗ ಏನಾಗುತ್ತೆ, ಆ ಜ್ಞಾನ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋ ಆಲೋಚನೆ ನಮ್ಗೆ ಬರ್ತಾ ಹೋಗುತ್ತೆ. ಆ ಆಲೋಚನೆನ ತಗೊಂಡು ನಾವು ಆ ಜ್ಞಾನ ಮಾರ್ಗದಲ್ಲಿ ನಡೀತಾ ಇರ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಅತ್ಯಂತ ಜಾಗರೂಕರಾಗಿ ಅದನ್ನ ನಮ್ಮ ಈ ಇದ್ರಲ್ಲಿ ತೊಡಗಿಸ್ಕೊಂಡಾಗ, ಆ ಆಲೋಚನೆಯನ್ನ ಜಾಗರೂಕರಾಗಿ ನಮ್ಮಲ್ಲಿ ತೊಡಗಿಸ್ಕೊಂಡಾಗ ನಮ್ಗೆ ಆ ಉಪಾಸನೆ ನಾವೇನ್ ಮಾಡ್ತೀವಿ ಅದರ ಫಲ ನಮ್ಗೆ ಸಿಗುತ್ತೆ. ಆ ರೀತಿ ಆ ಫಲ ಸಿಗುತ್ತೆ ಯಾವಾಗ ನಾವು ಜಾಗರೂಕರಾಗಿ ನಮ್ಮ ಜ್ಞಾನ ಮಾರ್ಗದ ಒಂದು ಆಲೋಚನೆಯನ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ಕಾಣುತ್ತಲ್ಲ ಆ ಮಾರ್ಗ, ಆ ಯೋಚಿಸುವ ಮಾರ್ಗನ ಚಿಚ್ಚಕ್ತಿ ಅಂತ ಕರಿತೀವಿ. ಏನು ನಮ್ಮಲ್ಲಿ ಜ್ಞಾನ ಹುಡ್ತು, ನಾನು ಯಾರು, ಈ ಸೃಷ್ಟಿ ಅಂದ್ರೆ ಏನು, ಆ ಪರಮಾತ್ಮ ಅಂದ್ರೆ ಏನು, ಅವನಿಗೂ ನನ್ಗೂ ಇರೋ ಸಂಬಂಧ ಏನು ಅನ್ನೋ ಉಪಾಸನೆನ ನಾವು ಮನಸ್ಸಿನಲ್ಲಿ ಒಂದು ವಿಚಾರ ಆಲೋಚನೆ ನಮ್ಗೆ ಹುಟ್ಕೊಳತ್ತೆ. ಆ ಜ್ಞಾನದ ಒಂದು ಆಲೋಚನೆ, ಆ ಮಾರ್ಗದಲ್ಲಿ ನಡಿಬೇಕಾದ್ರೆ ನಾವೇನ್ ಮಾಡ್ಬೇಕು, ಅತಿ ಜಾಗರೂಕರಾಗಿ ನಡೀತಾ ಹೋಗ್ತೀವಿ. ಆ ಜಾಗರೂಕರಾಗಿ ನಡೀತಾ ಹೋದ್ರೆ ನಮ್ಗೆ ಯಾವ ಫಲ ಸಿಕ್ಕುತ್ತೆ ಅನ್ನೋ ಯೋಚನೆ ಇದೆಯಲ್ಲ, ಆ ಯೋಚನೆ ಮಾರ್ಗನ ನಾವೇನಂತೀವಿ, ಚಿಚ್ಚಕ್ತಿ ಅಂತ ಅಂದ್ಬಿಟ್ಟು ಕರಿತೀವಿ. ನಾವು ಈ ಪರಬ್ರಹ್ಮ ಸ್ವರೂಪಿಣಿಯ ಒಂದು ಚೇತನ ಶಕ್ತಿಯನ್ನ, ಈ ಪರಬ್ರಹ್ಮ ಸ್ವರೂಪಿಣಿ ಇದ್ದಾಳೆ, ಆ ಶಕ್ತಿನ ನಾವು ತಿಳಿಬೇಕು. ಉಪಾಸನೆಯ ಮಾರ್ಗದ ಮೂಲಕ ನಾವು ತಿಳಿಬೇಕು ಅಂದಾಗ ಸಕಲ ಶಕ್ತಿಗಳಿಗೂ ಮೂಲ ಆಗಿರ್ತಕ್ಕಂಥ ಈ ಪರಬ್ರಹ್ಮ ಸ್ವರೂಪಿಣಿಯ ಒಂದು ಉಪಾಸನ ಶಕ್ತಿಯನ್ನ ತಿಳಿಬೇಕು ಅಂತ ಆಲೋಚಿಸ್ಕೊಂಡು ನಾವು ಉಪಾಸನಾ ಮಾರ್ಗದಲ್ಲಿ ಹೋದಾಗ ಮಾತ್ರ ಆ ಮಾತೆನ ನಾವು ತಿಳಿಬಹುದು. ಪ್ರತಿಯೊಂದ್ರಲ್ಲೂ ಆ ಮಾತೆ ಇದ್ದಾಳೆ, ಆ ಮಾತೆಯಿಂದ ಎಲ್ಲವೂ ನಡೀತಾ ಇದೆ. ಈ ಪರಬ್ರಹ್ಮ ಸ್ವರೂಪಿಣಿಯೇ ಈ ಜಗತ್ತಿನ ಒಂದು ಶಕ್ತಿ ಅನ್ನೋ ಒಂದು ಆಲೋಚನೆ ನಮ್ಗೆ ಯಾವಾಗ ಸಿಕ್ಕತ್ತಪ್ಪ ಅಂದ್ರೆ, ಆ ಉಪಾಸನಾ ಮಾರ್ಗದಲ್ಲಿ ನಾವು ತೊಡಗಿದಾಗ ನಮ್ಗೆ ಅದರ ಒಂದು ಫಲ ಅನ್ನೋದು ನಮ್ಗೆ ಸಿಗುತ್ತೆ. ಅದು ಹೇಗೆ
ಅಂತಂದ್ರೆ ಉದಾಹರಣೆ ಮೂಲಕ ನೋಡೋದಾದ್ರೆ ನಾವೀಗ ಒಂದ್ ಸೂಜಿಗೆ ದಾರನ ಪೋಣಿಸ್ಬೇಕು. ಆ ಸೂಜಿಗೆ ದಾರನ ಪೋಣಿಸ್ಬೇಕು ನಾವೇನ್ ಮಾಡ್ತೀವಿ, ಆ ಮುಂದೆ ಇರೋ ಅಂತ ದಾರನ್ ನಾವೇನ್ ಮಾಡ್ತೀವಿ, ಕೈಯಲ್ಲಿ ಚೂಪ್ ಮಾಡ್ತೀವಿ. ಯಾಕೆ? ಆ ಸಣ್ಣದಾಗಿರ್ತಕ್ಕಂಥ ಆ ತೂತು ಕಾಣ್ಬೇಕು, ಆ ಸೂಜಿಲಿ ಅಂತ ತೂತು ಕಾಣ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಆ ದಾರನ ಚೂಪು ಮಾಡ್ತೀವಿ, ಕೈಯಲ್ಲಿ ವಸ್ತು ಚೂಪ್ ಮಾಡಿ ಅದ್ರೊಳಗೆ ಸೇರಿಸ್ತೀವಿ. ಅದೇ ರೀತಿ ನಮ್ಮ ಆಲೋಚನೆ ಏನಿದೆ, ನಾವು ಆ ಪರಬ್ರಹ್ಮ ಸ್ವರೂಪಿಣಿಯ ಕಡೆಗೆ ಸಾಗ್ಬೇಕು ಅನ್ನೋ ಆಲೋಚನೆ ಏನಿದೆ ಅದನ್ನ ನಾವು ಚೂಪ್ ಮಾಡ್ಬೇಕು. ಅಂದ್ರೆ ಸಾಧನೆ ಮೂಲಕ ಅದನ್ನ ನಾವು ಸಾಧಿಸ್ತಾ ಹೋಗ್ಬೇಕು. ಸಾಧಿಸ್ತಾ ಹೋದಾಗ ನಾವು ಆ ಚೇತನ ಶಕ್ತಿಯನ್ನ, ನಮ್ಮ ಚೈತನ್ಯ ಶಕ್ತಿಯನ್ನ ಜಾಗೃತಗೊಳಿಸಿ ಆ ಪರಬ್ರಹ್ಮ ಸ್ವರೂಪಿಣಿಯನ್ನ ಕಾಣೋ ಕಡೆಗೆ ನಮ್ಮನ್ನ ಅದು ಕೊಂಡೊಯ್ಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಈ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ, ಏನ್ ನೋಡ್ತಿದ್ದೀವಿ, ಚೇತನ ಮತ್ತು ಜಡ ಅನ್ನೋ ಎರಡು ವಿಧಗಳನ್ನ ನಾವು ಕಾಣ್ತಿದ್ದೀವಿ. ಚೇತನ ಮತ್ತು ಜಡ ಇವೆರಡನ್ನು ನಾವು ಈ ಸೃಷ್ಟಿಯೊಳಗೆ ಕಾಣ್ತಾ ಇದ್ದೀವಿ. ಹೇಗೆ? ಚೇತನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕದಲ್ತಾ ಇರೋದು ಚೇತನ ಅಂತೀವಿ. ಇದಕ್ಕೆ ಉದಾಹರಣೆ ಪಶು, ಪಕ್ಷಿ, ಮನುಷ್ಯರು. ಇವರೆಲ್ಲ ತಮ್ಮ ಜೀವನ ನಡೆಸ್ಬೇಕು ಅಂದ್ರೆ ಕದಲಿಗೆ ಎಲ್ಲಾ ಕಡೆ ಓಡಾಡ್ಕೊಂಡು ಎಲ್ಲಾ ಕಡೆ ತಮ್ಮ ಜೀವನವನ್ನ ನಡೆಸ್ತಾ ಹೋಗ್ತಾರೆ. ಇದಕ್ಕೆ ಚೇತನ ಅಂತ ಕರಿತೀವಿ. ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಚೇತನದ ಬಗ್ಗೆ ಏನ್ ಹೇಳ್ತಾನಪ್ಪ ಅಂದ್ರೆ, ಸೃಷ್ಟಿಯ ಸಮಸ್ತ ಪ್ರಾಣಿಗಳಲ್ಲೂ ವಸ್ತುಗಳಲ್ಲೂ ನಾನು ಚೈತನ್ಯ ರೂಪನಾಗಿದ್ದೀನಿ, ನಾನು ಚೈತನ್ಯ ಸ್ವರೂಪದಲ್ಲಿದ್ದೀನಿ. ಪ್ರಪಂಚದ ವಸ್ತುಗಳಲ್ಲಿ, ಪ್ರಾಣಿಗಳಲ್ಲಿ, ಎಲ್ಲದರಲ್ಲೂ ನಾನಿದ್ದೀನಿ ಅಂತ ಆ ಕೃಷ್ಣ ಪರಮಾತ್ಮ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದೇ ರೀತಿ ಈ ಕದಲದೇ ಇರೋ ವಸ್ತುಗಳು ಏನಿದೆಯೋ ಅದಕ್ಕೆ ನಾವೇನಂತ ಕರಿತೀವಿ, ಜಡ ಅಂತ ಕರಿತೀವಿ. ಜಡ ಮತ್ತು ಈ ಚೇತನ ಇವೆರಡು ಏನು ಈ ಜಗತ್ತಿನಲ್ಲಿ ಎಲ್ಲದರಲ್ಲೂ ಇದೆ. ಎಲ್ಲದರಲ್ಲೂ ನಾವು ಇದನ್ನ ಕಾಣ್ತೀವಿ. ಜಡ ಅಂತಂದ್ರೆ ಏನಂದ್ವಿ? ಬೆಟ್ಟ, ಕಲ್ಲು, ಮಣ್ಣು, ಇದಕ್ ನಾವು ಜಡ. ಅದ್ ಕದ್ಲಲ್ಲ, ಅದಕ್ ನಾವು ಜಡ ಅಂತೀವಿ. ಅದೂ ಇದೆ, ಈ ಜಡತ್ವನೂ ಇದೆ. ಮತ್ತು ಈ ಚೇತನವೂ ಕೂಡ ನಾವು ಪ್ರಪಂಚದ ಪ್ರತಿಯೊಂದರಲ್ಲೂ ನಾವು ಕಾಣ್ತಾ ಹೋಗ್ತೀವಿ. ಈ ಶರೀರದಲ್ಲೂ ಕೂಡ ನಾವು ಜಡ ಚೈತನ್ಯವನ್ನ ಕಾಣ್ತೀವಿ. ಹೇಗಪ್ಪ ಅಂತಂದ್ರೆ, ಈ ಚೇತನ ಅಂತಂದ್ರೆ ಈ ಶರೀರದಲ್ಲಿ ಯಾವ್ದಪ್ಪ ಅಂದ್ರೆ, ನಾವು ಏನ್ ಆಲೋಚನೆಯನ್ನ ಮಾಡ್ತೀವೋ ಆ ಆಲೋಚನೆಯಿಂದ ಹಿಡಿದು ಈ ಮನಸ್ಸು, ಬುದ್ಧಿ ಇವೆಲ್ಲ ಏನಿದೆ ಇವನ್ನೆಲ್ಲ ನಾವು ಚೇತನ ಅಂತ ಕರಿತೀವಿ. ಆ ಚೇತನ ಅನ್ನೋದು ಏನಪ್ಪಾ ಅಂದ್ರೆ, ಅದು ಜ್ಞಾನ ರೂಪವಾಗಿದೆ. ಅದು ಜ್ಞಾನದಿಂದ ಕೂಡಿರುತ್ತೆ. ಅದು ಜ್ಞಾನ ರೂಪವಾಗಿ ಹೇಗಿರುತ್ತಪ್ಪ ಅಂದ್ರೆ, ಚಿಚ್ಚಕ್ತಿಯ ರೂಪದಲ್ಲಿ ಚೇತನವಾಗಿ ಕದಲ್ತಾ ಇರುತ್ತೆ. ಈ ಚಿಚ್ಚಕ್ತಿ ಅನ್ನೋದು ಏನಾಗಿರುತ್ತೆ, ಇದು ಕದಲುವ ವಸ್ತುವಿನಲ್ಲೂ ಇರುತ್ತೆ, ಕದಲುವ ವಸ್ತುವಿನಲ್ಲಿ ಚೇತನವಾಗಿರುತ್ತೆ, ಕದಲದೇ ಇರತಕ್ಕಂಥ ವಸ್ತುವಿನಲ್ಲಿ ಜಡ ಆಗಿರುತ್ತೆ ಈ ಚಿಚ್ಚಕ್ತಿ ಅನ್ನೋದು. ಆದ್ದರಿಂದ ಮಾತೆ ಜೀವಿಗಳ ಜೀವಿತಕ್ಕಾಗಿ ಎರಡರಲ್ಲೂ ಇರ್ತಾಳೆ. ಈ ಜಡದಲ್ಲೂ ಇರ್ತಾಳೆ ಮತ್ತು ಆ ಚೇತನದಲ್ಲೂ ಇರ್ತಾಳೆ ಅಮ್ಮ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಗೊತ್ತಾಗುತ್ತೆ. ಈ ಮನುಷ್ಯ ಶರೀರದಲ್ಲಿ ಅಮ್ಮನನ್ನ ನಾವು ಎರಡು ರೂಪಗಳಲ್ಲಿ ಕಾಣುತ್ತೀವಿ. ಈ ಶರೀರ ಅನ್ನೋದೇನಪ್ಪಾ ಅಂದ್ರೆ, ಇದೊಂದು ಉಪಾಧಿ ಮಾತ್ರ. ಈ ಶರೀರ ಅನ್ನೋದಿದೆಯಲ್ಲ, ಇದೊಂದು ಉಪಾಧಿ, ಇದೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಈ ಉಪಾಧಿಯಲ್ಲಿ ಅಂದ್ರೆ, ಒಂದು ನಾವು ಕಾರ್ ನೋಡ್ತೀವಲ್ಲ ಆ ತರ ಒಂದು ಈ ಶರೀರ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್. ಈ ಉಪಾಧಿಯಲ್ಲಿ ಚಿತ್ ಅನ್ನೋ ಯಂತ್ರ ಇರೋದ್ರಿಂದ, ಹೇಗೆ ಆ ಕಾರ್ನಲ್ಲಿ ಒಂದು ಯಂತ್ರವನ್ನ ಅಳವಡಿಸಿರ್ತಾರೆ, ಆ ಯಂತ್ರ ಆ ಮಾತ್ರ ಉಪಾಧಿ, ಅದ್ರೊಳಗಡೆ ಇರೋ ಯಂತ್ರ ಮಾತ್ರ ಅದು ಚಲನೆ ಮಾಡುವಂಥದ್ದು. ಅದೇ ರೀತಿ ಈ ಶರೀರದಲ್ಲೂ ಕೂಡ ಈ ಚಿತ್ ಅಂತ ಏನಿದೆಯೋ ಇದು ಯಂತ್ರ ಇದ್ದಾಗೆ, ಇದು ಕದಲ್ತಾ ಇರುತ್ತೆ. ಈ ಚಿತ್ ಅನ್ನೋ ಯಂತ್ರ, ಇದರಿಂದ ಕದಲುವಿಕೆನ ನಾವು ಕಾಣ್ತೀವಿ. ಅದೇ ಶರೀರದಲ್ಲಿ ನಾವು ಮಾಂಸದ ಮುದ್ದೆ ಮತ್ತೆ ಈ ಎಲುಬುಗಳನ್ನು ಕಾಣ್ತೀವಿ.
ಈ ಎಲುಬು ಮತ್ತು ಈ ಮಾಂಸದ ಮುದ್ದೆ ಏನಪ್ಪಾ ಅಂದ್ರೆ ಇದು ಜಡ, ಇದು ಕದ್ಲಲ್ಲ, ಹೇಗಿರುತ್ತೋ ಹಾಗೆ ಇರುತ್ತೆ. ಅದೇ ಆದ್ರೆ ಇದು ಯಾವ ಜಾಗದಲ್ಲಿ ಇರ್ಬೇಕೋ ಅಲ್ಲಿಟ್ಟಿರ್ತಾನೆ. ಈ ಮಾಂಸದ ಮುದ್ದೆ, ಈ ಜಡ ವಸ್ತುಗಳು ಕೂಡ ಈ ಶರೀರದಲ್ಲಿ ನಾವು ಕಾಣ್ತೀವಿ. ಮಾಂಸದ ಮುದ್ದೆ, ಎಲುಬುಗಳು ಇವೆಲ್ಲ ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಲ್ಲೇ ಆ ಜಾಗದಲ್ಲೇ ಇರುತ್ತೆ. ಹಾಗಾದ್ರೆ ಇದನ್ನ ಯಾರಿಟ್ರು ಇಲ್ಲಿ ಅನ್ಕೊಂಡ್ರೆ, ಯಾಕೆ ಬಂತಿದು? ಈ ಜಡ ವಸ್ತು ಕದಲ್ತಾ ಇದೆ. ಈ ಶರೀರ, ಉಪಾಧಿಯಾಗಿರೋ ಈ ಶರೀರದಲ್ಲಿ ಚಿತ್ತ ಅನ್ನೋ ಒಂದು ಯಂತ್ರದ ಮೂಲಕ ಈ ಶರೀರದಲ್ಲಿ ಎಲ್ಲವೂ ಕದಲ್ತಾ ಇದೆ. ಆದ್ರೆ ಈ ಶರೀರದಲ್ಲಿ ಇರ್ತಕ್ಕಂಥ ಮಾಂಸ, ಆ ಎಲುಬುಗಳು ಮಾತ್ರ ಒಂದ್ ಕಡೆ ಇದೆ, ಅದು ಕದಲ್ತಾ ಇಲ್ಲ, ಜಡವಾಗಿ ಅಲ್ಲಿದೆ. ಹಾಗಾದ್ರೆ ಆ ಜಡ ವಸ್ತುನ ಅಲ್ಲಿ ಯಾರು ತಂದಿಟ್ರು ಅಂತ ಅಂದಾಗ, ಆ ಮಾತೆನೇ ಅಲ್ಲಿಟ್ಟಿದ್ದಾಳೆ. ಅವಳೇ ಆ ಜಡರೂಪವಾಗಿ, ಜಡ ಸ್ವರೂಪಳಾದ ಅಮ್ಮ ಅದರ ಕಾರ್ಯಕರ್ತಳು. ನಮ್ಮ ಶರೀರದೊಳಗೆ ಏನು ಒಂದು ಪ್ರತಿಯೊಂದು ನಾಡಿಯನ್ನು, ಆ ನಾಡಿಯಲ್ಲೂ ಆ ರಕ್ತ ಅನ್ನೋದು ಪ್ರವಹಿಸ್ತಾ ಇದೆಯೋ ಅದು ಅಮ್ಮ. ನಾವು ಉಸಿರಾಡ್ತಕ್ಕಂಥ ಗಾಳಿ ಏನಿದೆಯೋ ಈ ಶರೀರದಲ್ಲಿ, ಅದು ಚೇತನಗಳಾಗಿರ್ತಕ್ಕಂಥ ಆ ಶರೀರದ ಗಾಳಿ ಏನಿದೆಯೋ ಅದು ಕೂಡ ಅಮ್ಮ. ಅಮ್ಮ ಇಲ್ಲಿ ಚೇತನಳಾಗೂ ಇದ್ದಾಳೆ ಮತ್ತು ಜಡವಾಗೂ ಇದ್ದಾಳೆ. ಒಟ್ಟಾರೆಯಾಗಿ ನಾವು ಆ ಚಿಚ್ಚಕ್ತಿ ಅನ್ನೋದನ್ನ ನಾವು ಹೇಗ್ ಕಾಣ್ತಾ ಇದ್ದೀವಪ್ಪ ಈ ಶರೀರದಲ್ಲಿ ಅಂದಾಗ, ಈ ಶರೀರ ಅನ್ನೋದು ಹೋಗೋದ್ರಿಂದ, ಯಾವುದರಿಂದ ಮತ್ತು ಯಾವುದು ಹೋಗುತ್ತೋ, ಈ ದೇಹ ಅನ್ನೋದು ಯಾವಾಗ ಶವವಾಗಿ ಹೊಟ್ಟೋಗುತ್ತೋ ಅದೇ ಚಿಚ್ಚಕ್ತಿ, ಅದೇ ಜಡ. ಆ ಚಿಚ್ಚಕ್ತಿ ಅನ್ನೋದು ಆ ಶವವಾಗಿ ಶರೀರ ಅನ್ನೋದು ಬೀಳುತ್ತೆ, ಶವವಾಗಿ ಬೀಳುತ್ತೆ, ಅದೇ ಚಿಚ್ಚಕ್ತಿ. ನಮ್ಮ ಶರೀರದಲ್ಲಿ ಚೇತನವಾಗಿ ಆ ತಿರುಗುವಂತ ಪ್ರಾಣಶಕ್ತಿಯೇ ಚೇತನ. ಈ ರೀತಿಯಲ್ಲಿ ಮಾತೆ ನಮ್ಮ ಶರೀರದಲ್ಲಿ ಜಡವಾಗೂ ಇದ್ದಾಳೆ ಮತ್ತು ಚೇತನ ರೂಪಳಾಗೂ ಈ ಜೀವನವನ್ನ ನಡೆಸ್ತಾ ಇದ್ದಾಳೆ. ಅಂತಹ ಮಾತೆನ ನಾವು ಉಪಾಸನೆ ಮಾಡ್ತಾ, ಕೃತಜ್ಞತೆಯ ಭಾವದಿಂದ ಅವಳನ್ನ ಉಪಾಸಿಸ್ತಾ ಹೋದಾಗ ಅದರ ಪೂರ್ಣ ಫಲವನ್ನ ನಾವು ಅನುಭವಿಸಕ್ಕೆ ಸಾಧ್ಯ ಆಗತ್ತೆ. ಆ ಮಾತೆಯಿಂದ ನಾವು ಈ ಜೀವನದ ಒಂದು ಮೋಕ್ಷವನ್ನ ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅಂದ್ಬಿಟ್ಟು, ಈ ನಾಮಗಳಿಂದ, ಈ ಲಲಿತಾ ಸಹಸ್ರ ನಾಮದ ಪ್ರತಿಯೊಂದು ನಾಮದ ಅರ್ಥವನ್ನು ನಾವು ತಿಳಿತಾ ಹೋದಾಗ ನಮ್ಗೆ ಈ ಜೀವನದ ಅರ್ಥ ಅನ್ನೋದು ನಮಗೆ ತಿಳಿದು ಬರ್ತಾ ಹೋಗುತ್ತೆ. ಆದ್ರಿಂದ ಆ ಮಾತೆನ ನಾವು ಸದಾ ಕಾಲ ಆರಾಧಿಸ್ತಾ ಇರೋಣ. ಅವಳ ಒಂದು ಆರಾಧನೆಯಲ್ಲೇ ನಮ್ಮ ಜೀವನವನ್ನ ನಡೆಸ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ. ಧನ್ಯವಾದಗಳು ಶೀಲಾಜಿ, ಬಹಳ ಧನ್ಯವಾದಗಳು. ಬಂತು. ಆಯ್ತು, ತುಂಬಾ ಧನ್ಯವಾದಗಳು ಮೇಡಮ್.